ಲಿಮಿಟ್ಸ್ ಆ್ಯಂಡ್ ಡೆರಿವೇಟಿವ್ ಕ್ಲಾಸ್ 6. ಪ್ರೀವಿಯಸ್ ಕ್ಲಾಸಲ್ಲಿ ನಾವು ಡೆರಿವೇಟಿವ್ ಮಾಡ್ಕೊಂಡಿದ್ವಿ. ಅದರಲ್ಲಿ ಡೆರಿವೇಟಿವ್ ಡೆಫಿನೇಷನ್ ಯಾವ ಥರ ಹೇಳಿದ್ವಿ ಅಂದರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಲಿಮಿಟ್ h tends to 0 f of x plus h minus f of x divided by h ಮಾಡಿದ್ವಿ. ಹೌದಾ? ಮತ್ತು ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಮಾಡೋ ಪ್ರಾಬ್ಲಮ್ಸಿಗೆ ಏನಂತ ಹೇಳಿದ್ವಿ ನಾವು, ಫಸ್ಟ್ ಪ್ರಿನ್ಸಿಪಲ್ ಮೆಥಡ್ ಅಂತ ಹೇಳಿದ್ವಿ. ಹೌದಾ? ಇದನ್ನು ಯೂಸ್ ಮಾಡ್ಕೊಂಡು ಪ್ರಾಬ್ಲಮ್ಸ್ ಮಾಡ್ತಾ ಇದ್ವಿ. ಅದರಲ್ಲೂ ಒಂದಿಷ್ಟು ನೆನ್ಪಿಡ್ಕೋಬೇಕಂತ ಹೇಳಿದ್ದೆ. ಒಂದು, y is equal to x power n ಇತ್ತು ಅಂದರೆ dy by dx ಏನಾಗಿರುತ್ತೆ, n into x power n minus 1 ಇಂಪಾರ್ಟೆಂಟ್. y is equal to x ಇತ್ತು ಅಂದರೆ dy by dx is equal to 1 ಬರುತ್ತೆ. ಇದೇ ಫಾರ್ಮುಲಾ ಯೂಸ್ ಮಾಡ್ಬೋದು. 1 into x power 1 minus 1 ಅಂತ ಹೇಳಿದ್ರೆ 1 into x power 0 1 ಆಗ್ಬಿಡುತ್ತೆ. ನೆಕ್ಸ್ಟ್ y is equal to 1 by x ಗೊತ್ತಿರಬೇಕು. dy by dx ಏನು ಬರೀತಿದ್ವಿ ಅಂದರೆ ಮೈನಸ್ 1 ಬೈ ಎಕ್ಸ್ ಸ್ಕ್ವಯರ್ ಅಂತ ಹೇಳ್ತಿದ್ವಿ. ಹೌದಾ? ನೋಡಿ, ಇದು ಮೂರು ಗೊತ್ತಿರ್ಬೇಕು, ಹೀಗೆ ಯೂಸ್ ಮಾಡ್ಕೊತೀವಿ. ನೆಕ್ಸ್ಟು ಟ್ರಿಗ್ನಾಮೆಟ್ರಿ ಫಂಕ್ಷನ್ಸಿಂದ ಫಸ್ಟ್ ಪ್ರಿನ್ಸಿಪಲ್ ಮಾಡಬೇಕಿತ್ತು. ಹೌದಾ? ನೆಕ್ಸ್ಟ್ 8th ಅಂತ ತೊಗೊಳ್ಳಿ, ಸೈನ್ ಎಕ್ಸ್. ಲೆಟ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಸೈನ್ ಎಕ್ಸ್ ಅಲ್ಲ. ನೋಡಿ, ನಾವು ಎಫ್ ಆಫ್ ಎಕ್ಸ್ ಪ್ಲಸ್ ಹೆಚ್ ಏನಾಗುತ್ತೆ, ಸೈನ್ ಆಫ್ ಎಕ್ಸ್ ಪ್ಲಸ್ ಹೆಚ್. ಹೌದಾ? ಇಷ್ಟೊಂದು ಫಾರ್ಮುಲಾ ಯೂಸ್ ಮಾಡ್ತೀನಿ. ನಾವು ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಲಿಮಿಟ್ ಹೆಚ್ ಟೆನ್ಸ್ ಟು 0 ಎಫ್ ಆಫ್ ಎಕ್ಸ್ ಪ್ಲಸ್ ಹೆಚ್ ಮೈನಸ್ ಎಫ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಹೆಚ್. ಹೌದಾ? ದಟ್ ಇಂಪ್ಲೈಸ್ f dash of x is equal to limit h tends to 0 f of x plus h under sin x plus h minus sin x divided by h. ಆಯ್ತಲ್ಲ? ನೆಕ್ಸ್ಟ್ ನೋಡಿ, ಇದನ್ನು ಹೇಗೆ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿದ ಸೈನ್ ಸಿ ಮೈನಸ್ ಸೈನ್ ಡಿ ಫಾರ್ಮುಲಾ ಯೂಸ್ ಮಾಡಬೇಕು. ಸೈನ್ ಸಿ ಮೈನಸ್ ಸೈನ್ ಡಿ ಫಾರ್ಮುಲಾ ಲಿಮಿಟ್ h tends to 0 sin c minus sin d ಅಂದರೆ 2 into sin c minus d by 2 ಅಂದರೆ x plus h minus x by 2 ಅಂದರೆ c minus d by 2 into cos c plus d by 2 ಅಂದರೆ x plus h plus x by 2 whole divided by h as it is. ಹೌದಾ? ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ಕ್ಯಾನ್ಸಲ್ ಆಯಿತು. ದಟ್ ಇಂಪ್ಲೈಸ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಲಿಮಿಟ್ ಹೆಚ್ ಟೆನ್ಸ್ ಟು 0 2 ಇಂಟು ಸೈನ್ ಏನಿದೆ ಹೆಚ್ ಬೈ 2 ಇದೆ ಇಂಟು ಕಾಸ್ 2x ಪ್ಲಸ್ ಹೆಚ್ ಬೈ 2. ನೋಡಿ, ಈಗ ಡಿನಾಮಿನೇಟ್ರಲ್ಲಿ ಆ್ಯಕ್ಚುಲಿ ಈ ಥರ ಇತ್ತು ಅಂದರೆ ಇಲ್ಲಿ ಏನಿರುತ್ತೆ ಅದೇ ಡಿನಾಮಿನೇಟ್ರಲ್ಲಿ ಇತ್ತು ಅಂದರೆ ಅದನ್ನ ಏನು ಬರಿಬೋದು, ನಾವು 1 ಬರಿಬೋದು ತಾನೆ. ಅದರಲ್ಲಿ ಹೆಚ್ಚಿದೆ, ಆದರೆ ಇದನ್ನು h ಬೈ 2 ಮಾಡಬೇಕು ಅಂದರೆ ಮಲ್ಟಿಪ್ಲೈ ಆ್ಯಂಡ್ ಡಿವೈಡೆಡ್ ಬೈ 2 ಮಾಡ್ಬೋದಲ್ಲ. ಅದು ಇಷ್ಟು ಟರ್ಮ್ ಏನಾಗ್ಬಿಡುತ್ತೆ, 1 ಆಯಿತು, ಈ ಟು ಕ್ಯಾನ್ಸಲ್ ಆಯಿತು. ಹಾಗಾದ್ರೆ ನೋಡಿ, ಡೈರೆಕ್ಟಾಗಿ ಹೆಚ್ಚಿಗೆ 0 ಬರ್ಕೊಂಡೆ ಅಂದರೆ ದಟ್ ಇಂಪ್ಲೈಸ್ ಏನು ಬರ್ತಾ ಇದೆ, ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಇದಂತೂ 1 ಆಗ್ಬಿಡುತ್ತೆ. 1 ಇಂಟು ಹೆಚ್ಚಿಗೆ 0 ಬರ್ಕೊಂಡೆ ಅಂದರೆ ಕಾಸ್ 2x ಪ್ಲಸ್ 0 ಬೈ 2 ಅಂದರೆ ಕಾಸ್ 2x ಬೈ 2 ಆಗ್ಬಿಟ್ಟು ಕಾಸ್ ಎಕ್ಸ್ ಬರುತ್ತೆ. ಹೌದಾ? ಬಟ್ ಇಂಪಾರ್ಟೆಂಟ್ ನಮಗೆ ಗೊತ್ತಿರಬೇಕು. ಹಾಗಾದರೆ ಡಿರೈವೇಟಿವ್ ಆಫ್ ಸೈನ್ ಎಕ್ಸ್ನ ಏನು ಬರೀಬೋದು ನಾವು, ಕಾಸ್ ಎಕ್ಸ್ ಬರಿತೀವಿ ಅಷ್ಟೇ. ಹೌದಾ? ನೋಡಿ, ಯಾವ ಥರ ಮಾಡ್ಕೊಂಡಿದ್ದು, ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾ ಯೂಸ್ ಮಾಡಬೇಕಷ್ಟೇ. ಸೈನ್ ಸಿ ಮೈನಸ್ ಸೈನ್ ಡಿಗೆ 2 ಇಂಟು ಸೈನ್ ಸಿ ಮೈನಸ್ ಡಿ ಬೈ 2 ಇಂಟು ಕಾಸ್ ಸಿ ಪ್ಲಸ್ ಡಿ ಬೈ 2 ಯೂಸ್ ಮಾಡಿದ್ವಿ. ನೆಕ್ಸ್ಟ್ ಇಲ್ಲಿ ಹೆಚ್ ಬೈ 2 ಬರುತ್ತೆ. ಇದು ಹೆಚ್ ಬೈ 2 ಆಗಬೇಕು ಅಂತೇಳಿ ಮಲ್ಟಿಪ್ಲೈ ಡಿವೈಡ್ ಬೈ 2 ಮಾಡ್ತೀವಿ. ಸೈನ್ h ಬೈ 2 ಬೈ h ಬೈ 2 ಇದೇನಾಗ್ಬಿಡುತ್ತೆ, ಇದು 1 ಆಗ್ಬಿಡುತ್ತೆ. 2 ಕ್ಯಾನ್ಸಲ್ ಆಯಿತು. 1 ಇಂಟು ಇಲ್ಲಿ ಹೆಚ್ಚಿಗೆ 0 ಬರ್ಕೊತ ಇದ್ದೀನಿ, ಯಾಕಂದರೆ h ಟೆನ್ಸ್ ಟು 0 ಇದಲ್ಲ. ಕಾಸ್ 2x ಪ್ಲಸ್ 0 ಬೈ 2 ಆಯಿತು. 2 ಕ್ಯಾನ್ಸಲ್ ಆಗಿಬಿಟ್ಟು ಕಾಸ್ ಎಕ್ಸ್ ಬರುತ್ತೆ. ಹೌದಾ? ಈಗ ಇಂಪಾರ್ಟೆಂಟ್ ನಮಗೆ ಫಾರ್ಮುಲಾನು ಗೊತ್ತಿರಬೇಕು. ಡೆರಿವೇಟಿವ್ ಆಫ್ ಸೈನ್ ಎಕ್ಸ್ ಈಸ್ ಕಾಸ್ ಎಕ್ಸ್ ಬರುತ್ತೆ. ಹೌದಾ?
ನೆಕ್ಸ್ಟ್ ನೋಡಿ 9th ಒನ್ ಕಾಸ್ ಎಕ್ಸ್. ಸೇಮ್ ಐಡಿಯಾ ಯೂಸ್ ಮಾಡ್ತೀವಿ ನೋಡಿ. ಲೆಟ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಕಾಸ್ ಎಕ್ಸ್, ದಟ್ ಇಂಪ್ಲೈಸ್ ಎಫ್ ಆಫ್ ಎಕ್ಸ್ ಪ್ಲಸ್ ಎಚ್ ಇಸ್ ಈಕ್ವಲ್ ಟು ಕಾಸ್ ಆಫ್ ಎಕ್ಸ್ ಪ್ಲಸ್ ಎಚ್. ಹೌದಾ ನೋಡಿ, ವಿಡಿಯೋ ಪಾಸ್ ಮಾಡ್ಬಿಟ್ಟು ಟ್ರೈ ಮಾಡ್ಬೋದು, ಐಡಿಯಾ ಎಲ್ಲ ಸೇಮ್ ಬರುತ್ತೆ. ನೋಡ್ಕೊಳ್ಳಿ. ನೆಕ್ಸ್ಟ್ ನಾವು f dash of x is equal to formula limit h tends to 0 f of x plus h minus f of x divided by h. ಹೌದಾ, that is equal to ಏನು ಬರೀಬೋದು, limit h tends to 0 cos of x plus h minus cos x divided by h. cos c minus cos d ಥರ ಇದೆನಾ? ಹೌದಾ, ಫಾರ್ಮುಲಾ cos c minus cos d. ಹೌದಾ, ದಟ್ ಇಂಪ್ಲೈಸ್ f dash of x is equal to cos c minus cos d ಅಂದರೆ ಫಾರ್ಮುಲಾ ಏನು ಗೊತ್ತಿರೋದು, minus 2 into sin c plus d by 2 x plus h plus x by 2 into sin c minus d by 2 x plus h minus x by 2 whole divided by h. ಇಲ್ಲಿ ನೋಡಿ, ಇಲ್ಲಾದರೆ ಡೈರೆಕ್ಟಾಗಿ ಹೆಚ್ ಬೈ 2 ಬರೋ ಹಾಗೆ ಮಾಡಿದ್ವಿ. ಯಾಕೆ ಅಂತ ಹೇಳಿದ್ರೆ ಹೆಚ್ಚಿಗೆ 0 ಬರ್ಕೊಂಡೆ ಅಂದರೆ ಇದೇನಾಗುತ್ತೆ, 0 ಆಗುತ್ತೆ ತಾನೆ. ಹೌದಾ, ಯಾವುದು 0 ಆಗುತ್ತಲ್ಲ ಅದನ್ನು ಮಾತ್ರ ಚೇಂಜ್ ಮಾಡಬೇಕು. ಈಗ ನೋಡಿ ಆಗೋದು ಇಲ್ಲಿ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಲಿಮಿಟ್ ಹೆಚ್ ಟೆನ್ಸ್ ಟು 0 minus 2 into sin ಇದೇನು ಎಕ್ಸ್ ಪ್ಲಸ್ ಎಕ್ಸ್ ಅಂದ್ರೆ 2x plus h by 2 ಎಕ್ಸ್ ಎಕ್ಸ್ ಕ್ಯಾನ್ಸಲ್ ಆಗಿದ್ದು ಸೈನ್ ಹೆಚ್ ಬೈ 2. ನೋಡಿ, ಈಗ ಹೆಚ್ಚಿಗೆ 0 ಬರ್ಕೊಂಡೆ ಅಂದರೆ 0 ಆಗಲ್ಲ, ಇದು 2x by 2 ಆಗ್ತದೆ. ಹೌದಾ, ಅದು ಇದು 0 ಆಗುತ್ತೆ ತಾನೆ. ಹಾಗಾದ್ರೆ ಇದನ್ನು 1 ಮಾಡಬೇಕು. ಹೆಚ್ ಬೈ 2 ಇದೆ ತಾನೆ, ಇದು ಹೆಚ್ ಬೈ 2 ಆಗಲಿ ಅಂತಾನೆ, ಮಲ್ಟಿಪ್ಲೈ ಆ್ಯಂಡ್ ಡಿವೈಡೆಡ್ ಬೈ 2. ಹಾಗಾದ್ರೆ ಇದು 1 ಆಗ್ಬಿಡುತ್ತಲ್ಲ. ನೋಡಿ, ಈ ಟು ಕ್ಯಾನ್ಸಲ್ ಆಯಿತು. ದಟ್ ಇಂಪ್ಲೈಸ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಹೆಚ್ಚಿಗೆ 0 ಬರ್ಕೊಂಡೆ ಅಂದ್ರೆ ಸೈನ್ 2x ಪ್ಲಸ್ 0 ಬೈ 2 ಇದೇನಾಗ್ಬಿಡುತ್ತೆ 1 ಅಂದರೆ ಮೈನಸ್ ಸೈನ್ 2x ಬೈ 2 ಕ್ಯಾನ್ಸಲ್ ಆಯಿತು. ಹಾಗಾದ್ರೆ ಆನ್ಸರ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಸೈನ್ ಎಕ್ಸ್. ಹೌದಾ, ಐಡಿಯಾ ಗೊತ್ತಾಯ್ತಲ್ಲ ಹೇಗೆ ಮಾಡ್ತಾ ಇದ್ದೀವಿ ಅಂತೇಳಿ. ನೋಡಿ, ಇಲ್ಲಿ ಒಂದು ಇದು ಆಲ್ರೆಡಿ ಯೂಸ್ ಮಾಡ್ತಿರೋ ಅಂಥ ಐಡಿಯಾ. ನೆಕ್ಸ್ಟ್ ಇಲ್ಲಿ ಏನು ಗೊತ್ತಾಗಬೇಕಾದ್ರೆ ಎರಡೆರಡು ಸೈನ್ ಇದೆ. ಹೌದಾ, ಹಾಗಾದ್ರೆ ಇಲ್ಲಿ ಡಿನಾಮಿನೇಟರಲ್ಲಿ ಯಾವುದನ್ನು ಅರೇಂಜ್ ಮಾಡಬೇಕು ಅಂದರೆ ಯಾವುದು 0 ಆಗುತ್ತೆ ಅದು ಹೆಚ್ಚಿಗೆ 0 ಬರ್ಕೊಂಡ್ರೆ 0 ಆಗುತ್ತೆ, ಇದು 2x by 2 ಆಗುತ್ತೆ. ಹೌದಾ, ಹಾಗೆ 0 ಆಗಲ್ಲ, ಅದಕ್ಕೆ ಇದೇನು ಮಾಡಲ್ಲ, ಇದು 0 ಆಗ್ತಾ ಇದೆ ತಾನೆ. ದೇಫೋರ್ ಇದರಲ್ಲಿ ಏನಿರುತ್ತಲ್ಲ ಅದನ್ನೇ ಡಿನಾಮಿನೇಟರ್ ಸೆಟ್ ಮಾಡಿದ್ವಿ. ಅವಾಗ ಇದು 1 ಆಗ್ಬಿಡ್ತು, 2 ಕ್ಯಾನ್ಸಲ್ ಆಯ್ತು. ಇದು ಹೆಚ್ಚಿಗೆ 0 ಬರ್ಕೊಂಡ್ವಿ ಅಂದರೆ ಸೈನ್ 2x by 2 ಬರ್ತದೆ. 2 ಕ್ಯಾನ್ಸಲ್ ಆಗ್ಬಿಟ್ಟು ಆನ್ಸರು ಮೈನಸ್ ಸೈನ್ ಎಕ್ಸ್ ಬರುತ್ತೆ ಅಷ್ಟೇ. ಹೌದಾ, ನೋಡಿ, ಎರಡು ಇಂಪಾರ್ಟೆಂಟ್ ನಮಗೆ ಗೊತ್ತಿರಬೇಕು. ಡಿರೈವೇಟಿವ್ ಆಫ್ ಸೈನ್ ಎಕ್ಸ್ ಈಸ್ ಕಾಸ್ ಎಕ್ಸ್, ಡಿರೈವೇಟಿವ್ ಆಫ್ ಕಾಸ್ ಎಕ್ಸ್ ಈಸ್ ಮೈನಸ್ ಸೈನ್ ಎಕ್ಸ್ ಬರುತ್ತೆ. ಹೌದಾ, ನೋಡಿ, ಎರಡು ಟ್ರಿಗ್ನೋಮೆಟ್ರಿ ಫಂಕ್ಷನಿಂದ ಆಯಿತು. ನೆಕ್ಸ್ಟು ಟ್ಯಾನ್ ಎಕ್ಸ್ ನೋಡ್ಕೊಳ್ಳಿ. ಟ್ಯಾನ್ ಎಕ್ಸ್ ಕಾಟ್ ಎಕ್ಸ್ ಮಾಡಬೇಕು ಅಂದರೆ ಕಾಂಪೌಂಡ್ ಆ್ಯಂಗಲ್ಸ್ ಗೊತ್ತಿರಬೇಕಷ್ಟೇ. ನೋಡ್ಕೊಳ್ಳಿ, 10th one tan x let f of x is equal to tan x, that implies f of x plus h is equal to tan of x plus h. Now f dash of x is equal to limit h tends to 0 f of x plus h minus f of x divided by h, that is equal to limit h tends to 0 f of x plus h and the tan of x plus h minus tan x divided by h, tan of x plus h minus tan x divided by h. ಹೌದಾ, ನೆಕ್ಸ್ಟ್ ಈಸ್ ಇದೆ ಟ್ಯಾನ್ ಸಿ ಮೈನಸ್ ಟ್ಯಾನ್ ಡಿ ಫಾರ್ಮುಲಾ ಅಂತೂ ಗೊತ್ತಿಲ್ಲ ನಮಗೆ. ಹೌದಾ, ನಮಗೆ ಗೊತ್ತಿರೋದು ಬರೀ ಸೈನ್ ಇರಬೇಕು, ಇಲ್ಲ ಅಂದರೆ ಕಾಸ್ ಇರಬೇಕು. ಹೌದಾ, ಆದರೆ ಇದನ್ನೆಲ್ಲ ಸೈನ್ ಆ್ಯಂಡ್ ಕಾಸಿಗೆ ಚೇಂಜ್ ಮಾಡ್ತೀವಿ ನೋಡಿ. ದಟ್ ಇಂಪ್ಲೈಸ್
f dash of x is equal to limit h tends to 0. Tan of x plus h na sin of x plus h by cos of x plus h minus tan x ಅಂತ ಹೇಳಿದ್ರೆ sin x by cos x whole divided by h. ಹೌದಾ? ನೋಡಿ ಈಗ ಎಲ್ ಸಿ ಎಮ್ ತೊಗೊಂಡೆ ಅಂದರೆ f dash of x is equal to limit h tends to 0. ಎಲ್ ಸಿ ಎಮ್ ನೋಡಿ cos x plus h into cos x LCM ಅಲ್ಲ, cos x plus h into cos x LCM ಕ್ರಾಸ್ ಮಲ್ಟಿಪ್ಲೈ ಮಾಡಿದೆ ಅಂದರೆ ಸೈನ್ ಆಫ್ x plus h into cos x ಮೈನಸ್ cos of x plus h into sin x ಬಂತು. ಹೌದಾ? ನೋಡಿ ಡಿನಾಮಿನೇಟರ್ ಹೆಚ್ಚಿದೆ, ಅದನ್ನ ಆಸ್ ಇಟ್ ಇಸ್ ಬರಿತೀನಿ. ಹೌದಾ? ನೋಡಿ ಇದು ಯಾವ ಥರ ಇದೆ ಅಂದರೆ ಇದು ಸೈನ್ ಎ ಕಾಸ್ ಬಿ ಮೈನಸ್ ಕಾಸ್ ಎ ಸೈನ್ ಬಿ ಥರ ಇದೆ ತಾನೆ. ಹೌದಾ? ಸೈನ್ ಎ ಕಾಸ್ ಬಿ ಮೈನಸ್ ಕಾಸ್ ಎ ಸೈನ್ ಬಿ ಅಂದರೆ ಸೈನ್ ಆಫ್ ಎ ಮೈನಸ್ ಬಿ ಮತ್ತು ಜೊತೆ ನೋಡಿ ಅಲ್ಲಿ ಎ ಅನ್ನೋದು ಸೈನ್ ಜೊತೆಗಿರ್ತದೆ, ಸೈನ್ ಎ. ಹೌದಾ? ಇದನ್ನು ಎ ಅನ್ಕೋಬೇಕು, ಇದನ್ನು ಬಿ ಅನ್ಕೋಬೇಕು. ಹಾಗಾದ್ರೆ ಇಲ್ಲಿ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಲಿಮಿಟ್ ಹೆಚ್ ಟೆನ್ಸ್ ಟು 0 ಸೈನ್ ಆಫ್ ಎ ಮೈನಸ್ ಬಿ, ಎ ಅಂದ ಎಕ್ಸ್ ಪ್ಲಸ್ ಎಚ್ ಮೈನಸ್ ಎಕ್ಸ್ ಡಿವೈಡೆಡ್ ಬೈ ಕಾಸ್ ಆಫ್ ಎಕ್ಸ್ ಪ್ಲಸ್ ಹೆಚ್ ಇಂಟು ಕಾಸ್ ಎಕ್ಸ್ ಇಂಟು ಹೆಚ್. ಹೌದಾ? ನೋಡಿ ಎಕ್ಸ್ ಎಕ್ಸ್ ಕ್ಯಾನ್ಸಲ್ ಆಯಿತು. ಹಾಗಾದ್ರೆ ಇಲ್ಲಿ ಏನು ಬರ್ತಾನೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಲಿಮಿಟ್ ಹೆಚ್ ಟೆನ್ಸ್ ಟು 0 ಸೈನ್ ಹೆಚ್ ಡಿವೈಡೆಡ್ ಬೈ ಕಾಸ್ ಆಫ್ ಎಕ್ಸ್ ಪ್ಲಸ್ ಹೆಚ್ ಇಂಟು ಕಾಸ್ ಎಕ್ಸ್ ಇಂಟು ಹೆಚ್. ಹೌದಾ? ನೋಡಿ ಸೈನ್ ಹೆಚ್ ಬೈ ಹೆಚ್ ವ್ಯಾಲ್ಯೂ ಏನಾಗ್ಬಿಡುತ್ತೆ 1 ಅಲ್ಲ. ಹಾಗಾದ್ರೆ ಏನೇನು ಉಳೀತು? ಹೆಚ್ಚಿಗೆ 0 ಬರ್ಕೊತೀನಿ, ಇದಂತೂ 1 ಆಗ್ಬಿಡ್ತು. 1 ಬೈ ಕಾಸ್ ಎಕ್ಸ್ ಪ್ಲಸ್ 0 ಅಂದರೆ ಎಕ್ಸ್ ಅಲ್ಲ, ಕಾಸ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಇಂಟು 1. ಹೌದಾ? 1 ಬೈ ಕಾಸ್ ಎಕ್ಸ್ ಅಂದ್ರೆ ಸೀಕ್ಯಾಂಟ್ ಎಕ್ಸ್ ಇಂಟು ಸೀಕ್ಯಾಂಟ್ ಎಕ್ಸ್, ಸೀಕ್ಯಾಂಟ್ ಎಕ್ಸ್ ಇಂಟು ಸೀಕ್ಯಾಂಟ್ ಎಕ್ಸ್ ಅಂದರೆ ಸೀಕ್ಯಾಂಟ್ ಸ್ಕ್ವಯರ್ ಎಕ್ಸ್ ಬರುತ್ತೆ. ಅಂದರೆ ಡಿರೈವೇಟಿವ್ ಆಫ್ ಟ್ಯಾನ್ ಎಕ್ಸ್ ಈಸ್ ಸೀಕ್ಯಾಂಟ್ ಸ್ಕ್ವಯರ್ ಎಕ್ಸ್ ಬರ್ತದೆ. ಹೌದಾ? ನೋಡಿ ಇಂಪಾರ್ಟೆಂಟ್ ನಮಗೆ ಇದು ಗೊತ್ತಾಗಬೇಕು. ಅಂದರೆ ಟ್ಯಾನ್ ಎಕ್ಸು ಮತ್ತು ಕಾಟ್ ಎಕ್ಸ್ನ ಸೇಮ್ ಐಡಿಯಾ ಯೂಸ್ ಮಾಡ್ಕೊಂಡು ಮಾಡ್ತೀವಿ. ಸೈನ್ ಎಕ್ಸು ಕಾಸ್ ಎಕ್ಸು ಸೇಮ್ ಐಡಿಯಾ ಯೂಸ್ ಮಾಡ್ಕೊಂಡು ಮಾಡ್ತೀವಿ. ಸೈನ್ ಎಕ್ಸು ಕಾಸ್ ಎಕ್ಸ್ಗೆ ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾ ಯೂಸ್ ಮಾಡಿದ್ದೀವಿ. ಟ್ಯಾನ್ ಎಕ್ಸ್ ಆ್ಯಂಡ್ ಕಾಟ್ ಎಕ್ಸ್ಗೆ ಕಾಂಪೌಂಡ್ ಆ್ಯಂಗಲ್ಸ್ನ ಯೂಸ್ ಮಾಡ್ತೀವಿ ಅಷ್ಟೇ. ಹೌದಾ? ನೆಕ್ಸ್ಟ್ ನೋಡಿ ಕಾಟ್ ಎಕ್ಸ್ ಟ್ರೈ ಮಾಡ್ಬೋದಲ್ಲ. 11th ಒಂದು ಕಾಟ್ ಎಕ್ಸ್ ಸೇಮ್ ಟೈಪ್ ಟ್ರೈ ಮಾಡ್ತೀವಿ. ಲೆಟ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಕಾಟ್ ಎಕ್ಸ್, ದಟ್ ಇಂಪ್ಲೈಸ್ ಎಫ್ ಆಫ್ ಎಕ್ಸ್ ಪ್ಲಸ್ ಎಚ್ ಇಸ್ ಈಕ್ವಲ್ ಟು ಕಾಟ್ ಎಕ್ಸ್ ಪ್ಲಸ್ ಎಚ್. ನಾವು f dash of x is equal to limit h tends to 0 f of x plus h minus f of x divided by h, that is equal to limit h tends to 0 cot x plus h minus cot x divided by h. ಹೌದಾ? cot. ನೆಕ್ಸ್ಟ್ ಏನು ಮಾಡ್ಕೊಂಡ್ವಿ? ಇಲ್ಲೆಲ್ಲ ಸೈನ್ ಆ್ಯಂಡ್ ಕಾಸಿಗೆ ಚೇಂಜ್ ಮಾಡಿದ್ವಿ. ಇಲ್ಲಿ ಕಾಟ್ನ ಕಾಸ್ ಆ್ಯಂಡ್ ಸೈನಿಗೆ ಚೇಂಜ್ ಮಾಡ್ಬೋದಲ್ಲ. ದಟ್ ಇಂಪ್ಲೈಸ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಲಿಮಿಟ್ ಹೆಚ್ ಟೆನ್ಸ್ ಟು 0 ಕಾಟ್ ಅಂತ ಹೇಳಿದ್ರೆ ಕಾಸ್ ಎಕ್ಸ್ ಪ್ಲಸ್ ಹೆಚ್ ಬೈ ಸೈನ್ ಎಕ್ಸ್ ಪ್ಲಸ್ ಹೆಚ್ ಮೈನಸ್ cos x by sin x whole divided by h. Next LCM ತಗೋಬೇಕಲ್ಲ. That implies f dash of x is equal to limit h tends to 0. ನೋಡಿ LCM sin x plus h into sin x, sin x plus h into sin x.
ಕ್ರಾಸ್ ಮಲ್ಟಿಪ್ಲೈ ಮಾಡಿದೆ ಅಂದ್ರೆ sin x into cos of x plus h minus cos x into sin of x plus h ಹೌದಾ ಬೈ h ಆಗಿ ಬರ್ಕೊತೀನಿ ಇದನ್ನು ಹೌದಾ ನೋಡಿ sin x into cos of x plus h minus cos x into sin of x plus h ಬರ್ದಿದ್ವಿ ಹೌದಾ ಹಾಗಾದ್ರೆ ನೋಡಿ ಇನ್ನು ಕೇರ್ಫುಲ್ ಆಗಿ ಬರೀಬೇಕೀಗ ದಟ್ ಇಂಪ್ಲೈಸ್ f dash of x is equal to limit h tends to 0 sin a cos b minus cos a sin b ಮತ್ತು sin a cos b minus cos a sin b ತರನೇ ಇಲ್ಲ sin of a minus b ನೇ ಬರೀಬೇಕು ಆದರೆ a ಇರೋ ಜಾಗದಲ್ಲಿ x ಇದೆ b ಇರೋ ಜಾಗದಲ್ಲಿ x plus h ಇದೆ ಹಾಗಾದ್ರೆ sin of a minus b ಅಂದರೆ ಏನಾಗ್ಬೋದು x ಮೈನಸ್ ಬಿ ಅಂದರೆ ಮೈನಸ್ ಎಕ್ಸ್ ಮೈನಸ್ ಹೆಚ್ ಆಗುತ್ತೆ ಹೌದಾ ಮೈನಸ್ ಇಂದ ಮಲ್ಟಿಪ್ಲೈ ಮಾಡಿದ ಮೈನಸ್ ಎಕ್ಸ್ ಮೈನಸ್ ಇಂಟು ಪ್ಲಸ್ ಅಂದರೆ ಮೈನಸ್ ಹೆಚ್ ಹೋಲ್ ಡಿವೈಡೆಡ್ ಬೈ ಸೈನ್ ಆಫ್ ಎಕ್ಸ್ ಪ್ಲಸ್ ಹೆಚ್ ಇಂಟು ಸೈನ್ ಎಕ್ಸ್ ಇಂಟು ಹೆಚ್ ಹೌದಾ ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ಕ್ಯಾನ್ಸಲ್ ನೋಡಿ ಯಾವುದೋ ಝೀರೋ ಆಗುತ್ತೆ ಹೆಚ್ಚಿಗೆ ಝೀರೋ ಬರ್ಕೊಂಡಾಗ ಇದಂತೂ ಝೀರೋ ಇದು ಝೀರೋ ನೋಡಿ ಝೀರೋ ಆಗಲ್ಲ ಇದು ಸೈನ್ ಎಕ್ಸ್ ಆಗ್ತದೆ ಇದು ಆಲ್ರೆಡಿ ಸೈನ್ ಎಕ್ಸ್ ಇದೆ ಹೆಚ್ಚು ಇಲ್ಲೇ ಇಲ್ಲ ಅಲ್ಲಿ ಹೌದಾ ಹಾಗಾದರೆ ಇದನ್ನಷ್ಟೇ ಥಿಂಕ್ ಮಾಡಬೇಕು ಇಲ್ಲಿ ಮೈನಸ್ ಹೆಚ್ಚಿದೆ ಇಲ್ಲಿ ಪ್ಲಸ್ ಹೆಚ್ಚಿದೆ ಎರಡು ಸೇಮ್ ಆಗಬೇಕು ಅಂದರೆ ಮೈನಸ್ಸಿಂದ ಮಲ್ಟಿಪ್ಲೈ ಆ್ಯಂಡ್ ಡಿವೈಡೆಡ್ ಬೈ ಮಾಡ್ಬೋದಲ್ಲ ಲಿಮಿಟ್ ಹೆಚ್ ಟೆನ್ಸ್ ಟು ಝೀರೋ ಇದನ್ನು ಮೈನಸ್ ಸೈನ್ ಆಫ್ ಮೈನಸ್ ಹೆಚ್ ಡಿವೈಡೆಡ್ ಬೈ ಸೈನ್ ಆಫ್ ಎಕ್ಸ್ ಪ್ಲಸ್ ಹೆಚ್ ಇಂಟು ಸೈನ್ ಎಕ್ಸ್ ಇಂಟು ಮೈನಸ್ ಹೆಚ್ ಹೌದಾ ನೋಡಿ ಮೈನಸ್ ಇಂಟು ಈ ಮೈನಸ್ ಹೌದಾ ಏನು ಆಗ್ಬಿಡುತ್ತೆ ಪ್ಲಸ್ ಆಗ್ಬಿಡುತ್ತಲ್ಲ ಹೌದಾ ಅದು ನೋಡಿ ಇಷ್ಟೂ ಏನು ಬರಿಬೋದು ಒನ್ ಬರಿಬೋದು ಯಾವ್ದು ಏನೇನು ಉಳಿತದೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಮೈನಸ್ ಉಳಿತಾ ಇದೆ ಒನ್ ಬೈ ಹೆಚ್ಚಿಗೆ ಝೀರೋ ಬರ್ಕೊಂಡೇನೆ ಇದು ಸೈನ್ ಎಕ್ಸ್ ಆಯಿತು ಇದು ಹೆಚ್ಚಿಗೆ ಇಲ್ಲಿ ಹೆಚ್ಚಿಲ್ಲೇ ಇಲ್ಲ ಅದಕ್ಕೆ ಇದು ಸೈನ್ ಎಕ್ಸ್ ಆಗುತ್ತೆ ಸೈನ್ ಆಫ್ ಮೈನಸ್ ಎಚ್ ಬೈ ಮೈನಸ್ ಎಚ್ ಅಂದರೆ ಏನು ಬರಿಬೋದು ನಾನು ಒನ್ ಬರಿಬೋದಲ್ಲ ಇಂಟು ಒನ್ ಅದು ಆನ್ಸರ್ ಮೈನಸ್ ಒನ್ ಬೈ ಸೈನ್ ಎಕ್ಸ್ ಇಂಟು ಸೈನ್ ಎಕ್ಸ್ ಅಥವಾ ಮೈನಸ್ ಒನ್ ಬೈ ಸೈನ್ ಸ್ಕ್ವೇರ್ ಎಕ್ಸ್ ಒನ್ ಬೈ ಸೈನ್ ಅಂತ ಹೇಳಿದ್ರೆ ಕೋಸಿಕೆಂಟ್ ಅಲ್ಲ ಇಫ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಮೈನಸ್ ಕೋಸಿಕೆಂಟ್ ಸ್ಕ್ವಯರ್ ಎಕ್ಸ್ ಬರ್ತದೆ ಟ್ಯಾನ್ ಮತ್ತು ಕಾಟ್ ಎರಡು ಇಂಪಾರ್ಟೆಂಟ್ ನಮಗೆ ಗೊತ್ತಿರಬೇಕು ನೋಡಿ ಡಿರವೇಟಿವ್ ಆಫ್ ಟ್ಯಾನ್ ಎಕ್ಸ್ ಈಸ್ ಸೀಕೆಂಟ್ ಸ್ಕ್ವಯರ್ ಎಕ್ಸ್ ಬರುತ್ತೆ ಡಿರವೇಟಿವ್ ಆಫ್ ಕಾಟ್ ಎಕ್ಸ್ ಈಸ್ ಮೈನಸ್ ಕೋಸಿಕೆಂಟ್ ಸ್ಕ್ವಯರ್ ಎಕ್ಸ್ ಬರುತ್ತೆ ನೋಡಿ ಫಾರ್ಮುಲಾ ಎಲ್ಲ ಕರೆಕ್ಟಾಗಿ ಗೊತ್ತಿರ್ಬೇಕು ನಮಗೆ ಇಂಪಾರ್ಟೆಂಟ್ ನಮಗೆ ಫಾರ್ಮುಲಾನು ಆಯ್ತಲ್ಲ ಅಂದರೆ ನಾಲ್ಕು ಗೊತ್ತಾಯ್ತು ಒಂದು ಡಿರವೇಟಿವ್ ಆಫ್ ಸೈನ್ ಎಕ್ಸ್ ಅಂತ ಹೇಳಿದ ಕಾಸ್ ಎಕ್ಸು ಡಿರವೇಟಿವ್ ಆಫ್ ಕಾಸ್ ಎಕ್ಸ್ ಅಂತ ಹೇಳಿದ ಮೈನಸ್ ಸೈನ್ ಎಕ್ಸು ಡಿರವೇಟಿವ್ ಆಫ್ ಟ್ಯಾನ್ ಎಕ್ಸ್ ಅಂದರೆ ಸೀಕೆಂಟ್ ಸ್ಕ್ವಯರ್ ಎಕ್ಸು ಡಿರವೇಟಿವ್ ಆಫ್ ಕಾಟ್ ಎಕ್ಸ್ ಅಂತ ಹೇಳಿದ್ರೆ ಮೈನಸ್ ಕೋಸಿಕೆಂಟ್ ಸ್ಕ್ವಯರ್ ಎಕ್ಸ್ ಹೌದಾ ನೆಕ್ಸ್ಟ್ ಒನ್ ಪ್ರಾಬ್ಲಮ್ ನಂಬರ್ 12 ಸೀಕೆಂಟ್ ಮತ್ತು ಕೋಸಿಕೆಂಟ್ ಉಳ್ಕೊಂಡಿದೆ ಹೌದಾ ಸೀಕೆಂಟ್ ಎಕ್ಸ್ ನೋಡಿ ಇದು ಸ್ವಲ್ಪ ಡಿಫ್ರೆಂಟ್ ಇದೆ ಇದು ಗೊತ್ತಾಯ್ತು ಅಂದರೆ ಕೋಸಿಕೆಂಟ್ ಮಾಡ್ಕೋಬೋದು ಅಂದರೆ ಇದಕ್ಕೆ ಟ್ರಾನ್ಸ್ಫಾರ್ಮೇಷನ್ ಯೂಸ್ ಮಾಡ್ಕೊತೀವಿ ಫಸ್ಟ್ ನೋಡಿ ಲೆಟ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಸೀಕೆಂಟ್ ಎಕ್ಸ್ ದಟ್ ಇಂಪ್ಲೈಸ್ ಎಫ್ ಆಫ್ ಎಕ್ಸ್ ಪ್ಲಸ್ ಹೆಚ್ ಇಸ್ ಈಕ್ವಲ್ ಟು ಸೀಕೆಂಟ್ ಎಕ್ಸ್ ಪ್ಲಸ್ ಹೆಚ್ ಹೌದಾ ನಾವು f dash of x is equal to limit h tends to 0 f of x plus h minus f of x whole divided by h ಹೌದಾ ಎಲ್ಲ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ ಅಂದರೆ ದಟ್ ಇಂಪ್ಲೈಸ್ f dash of x is equal to limit h tends to 0 f of x plus h value secant x plus h minus f of x value secant x divided by h ನೋಡಿ ಇದು ಡೈರೆಕ್ಟ್ ಟ್ರಾನ್ಸ್ಫಾರ್ಮೇಷನ್ ಗೊತ್ತಿಲ್ಲ ಇಲ್ಲಿ ಈಗ ಎಲ್ಲದನ್ನು ಸೀಕೆಂಡ್ನ ಕಾಸಿಗೆ ಚೇಂಜ್ ಮಾಡ್ಬೋದಲ್ಲ
f dash of x is equal to limit h tends to 0 1 by cos x plus h minus 1 by cos x whole divided by h ಹೌದಾ ಈ ಎಲ್ ಸಿ ಎಮ್ ತೊಗೊಂಡ್ವಿ ಅಂದರೆ ಲಿಮಿಟ್ h tends to 0 cos of x plus h minus into cos x ಎಲ್ ಸಿ ಎಮ್ ಅಲ್ಲ ನೋಡಿ ಇಂಟು ಹೆಚ್ನ ಹಾಗೆ ಬರ್ಕೊಂಡಿರ್ತೀವಿ ನ್ಯೂಮರೇಟರ್ ಇದು ಕಾಸ್ ಎಕ್ಸ್ ಮೈನಸ್ ಕಾಸ್ ಆಫ್ ಎಕ್ಸ್ ಪ್ಲಸ್ ಹೆಚ್ ಬರೀಬೋದಲ್ಲ ಕಾಸ್ ಎಕ್ಸ್ ಮೈನಸ್ ಕಾಸ್ ಆಫ್ ಎಕ್ಸ್ ಪ್ಲಸ್ ಹೆಚ್ ಹೀಗಿದು ಯಾವ ಫಾರ್ಮೆಟಲ್ಲಿದೆ ಕಾಸ್ ಸಿ ಮೈನಸ್ ಕಾಸ್ ಡಿ ಥರ ಇದೆ ಹೌದಾ ಕಾಸ್ ಸಿ ಮೈನಸ್ ಕಾಸ್ ಡಿ ಅಂತ ಹೇಳಿದೆ ಮೈನಸ್ 2 ಇಂಟು ಸೈನ್ ಸಿ ಪ್ಲಸ್ ಡಿ ಬೈ 2 ಇಂಟು ಸೈನ್ ಸಿ ಮೈನಸ್ ಡಿ ಬೈ 2 ಹೌದಾ ಹಾಗಾದ್ರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಲಿಮಿಟ್ h tends to 0 minus 2 into sine c plus d by 2 ಅಂದರೆ x plus h by 2 into sine ನೋಡಿ ಇದನ್ನು ಕೇರ್ಫುಲ್ ಆಗಿ ಬರೀಬೇಕು c minus d by 2 x ಮೈನಸ್ ಇಂದ ಮಲ್ಟಿಪ್ಲೈ ಮಾಡಿದೆ ಅಂದರೆ minus x minus h by 2 whole divided by cos of x plus h as it is cos x as it is h as it is ಹೌದಾ ನೆಕ್ಸ್ಟ್ ಸಿಂಪ್ಲಿಫೈ ಮಾಡಿದ್ರೆ ಬಾಲ್ ಬರುತ್ತೆ ದಟ್ ಇಂಪ್ಲೈಸ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ದ ಮೈನಸ್ 2 ಇಂಟು ಇದೇನಾಗುತ್ತೆ ಸೈನ್ 2x ಪ್ಲಸ್ ಹೆಚ್ ಬೈ 2 ಇಲ್ಲಿ ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ಕ್ಯಾನ್ಸಲ್ ಆಗಿ ಸೈನ್ ಮೈನಸ್ ಹೆಚ್ ಬೈ 2 ಹೋಲ್ ಡಿವೈಡ್ ಬೈ ಹೌದಾ ಇದು ಕಾಸ್ ಲಿಮಿಟ್ h tends to 0 x ಪ್ಲಸ್ h ಇಂಟು ಕಾಸ್ ಎಕ್ಸ್ ಅಂತ ಈಗ ನೋಡಿ ಇಲ್ಲಿ ಇದನ್ನು ಹೇಗೆ ಬರೀಬೇಕಂತೇಳಿ ನೋಡಿ ಇದಂತೂ 0 ಆಗಲ್ಲ ಇದು ಹೆಚ್ಚಿಗೆ 0 ಬರ್ಕೊಂಡ್ರೆ 2x ಬೈ 2 ಆಗುತ್ತೆ ಇದು ಹೆಚ್ಚಿಗೆ 0 ಬರ್ಕೊಂಡ್ರೆ 0 ಆಗ್ತದಲ್ಲ ಈ ಜಾಗದಲ್ಲಿ ಏನು ಬಂದಿದೆ ಮೈನಸ್ h ಬೈ 2 ಬಂದಿದೆ ಹಾಗಾದ್ರೆ ಡಿನಾಮಿನೇಟ್ರಲ್ಲೂ ಮೈನಸ್ h ಬೈ 2 ಬರಬೇಕು ಅಂದರೆ ಮಲ್ಟಿಪ್ಲೈ ಆ್ಯಂಡ್ ಡಿವೈಡೆಡ್ ಬೈ ಮೈನಸ್ 2 ಮಾಡ್ಬೋದಲ್ಲ ಹೌದು ನೋಡಿ ಇಲ್ಲೂ ಮೈನಸ್ h ಬೈ 2 ಇದು ಮೈನಸ್ h ಬೈ 2 ಹಾಗಾದ್ರೆ ಇಷ್ಟು ವ್ಯಾಲ್ಯೂ ಏನಾಗ್ಬಿಡುತ್ತೆ ಇದು 1 ಆಗ್ಬಿಡುತ್ತೆ ಹೌದಾ ಹಾಗಾದ್ರೆ ಅಲ್ಲಿ ಏನೇನು ಉಳಿಯುತ್ತೆ ನೋಡಿ ಈಗ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ನೋಡಿ ಮೈನಸ್ 2 ಕ್ಯಾನ್ಸಲ್ ಆಯಿತು ಹೌದಾ ಇನ್ನು ಉಳಿದಿರೋ ಹೆಚ್ಚಿಗೆಲ್ಲ 0 ಬರ್ಕೊಂಬತ್ತೀನಿ ಹಾಗಾದ್ರೆ ಇಲ್ಲಿ ಏನೇನು ಬರ್ಬೋದು ಸೈನ್ 2x ಬೈ 2 ಇಲ್ಲಿ ಪ್ಲಸ್ 0 ಇದೆ ಇದಂತೂ 1 ಆಯಿತು ಡಿವೈಡ್ ಬೈ ಕಾಸ್ ಎಕ್ಸ್ ಪ್ಲಸ್ 0 ಇಂಟು ಕಾಸ್ ಎಕ್ಸ್ ಅಂದರೆ ಸೈನ್ 2x ಬೈ 2 ಬೈ ಕಾಸ್ ಎಕ್ಸ್ ಇಂಟು ಕಾಸ್ ಎಕ್ಸ್ 2 ಕ್ಯಾನ್ಸಲ್ ಆಯ್ತು ಹೌದಾ ಹಾಗಾದ್ರೆ ಏನು ಬರ್ತದೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಸೈನ್ ಎಕ್ಸ್ ಬೈ ಕಾಸ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಹೌದಾ ನೋಡಿ ಇಲ್ಲಿ ಏನೂ ಇಲ್ಲ ಅಂದರೆ 1 ಇರ್ತದೆ ತಾನೆ 1 ಬೈ ಕಾಸ್ ಎಕ್ಸ್ ಅಂದರೆ ಸೀಕೆಂಟ್ ಎಕ್ಸ್ ಬರುತ್ತೆ ಸೈನ್ ಎಕ್ಸ್ ಬೈ ಕಾಸ್ ಎಕ್ಸ್ ಅಂತ ಹೇಳಿದ್ರೆ ಟ್ಯಾನ್ ಎಕ್ಸ್ ಬಂತು ಹೌದಾ ಅಂದರೆ ಡಿರೈವೇಟಿವ್ ಆಫ್ ಸೀಕೆಂಟ್ ಎಕ್ಸ್ ಏನು ಬರುತ್ತೆ ನಮಗೆ ಸೀಕೆಂಟ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್ ಬರುತ್ತೆ ಹೌದಾ ನೋಡಿ ಇದೊಂದು ಡಿಫ್ರೆಂಟ್ ಇದೆ ಕೇರ್ಫುಲ್ ಆಗಿ ಮಾಡಬೇಕು ಎಲ್ ಸಿ ಎಮ್ ತೊಗೊಂಡ ಮೇಲೆ ಟ್ರಾನ್ಸ್ಫಾರ್ಮೇಷನ್ ಯೂಸ್ ಮಾಡ್ತೀವಿ ಅದಾದಮೇಲೆ ಸಿಂಪ್ಲಿಫಿಕೇಶನ್ ಹೌದಾ ಐಡಿಯಾ ಗೊತ್ತಾಯ್ತಲ್ಲ ನೋಡಿ ಸೇಮ್ ಐಡಿಯಾ ಯೂಸ್ ಮಾಡಿಕೊಂಡು 13th ಪ್ರಾಬ್ಲಮು ಕೊಸಿಕೆಂಟ್ ಎಕ್ಸ್ನ ಟ್ರೈ ಮಾಡಿ ಬರುತ್ತೆ ಪ್ರಾಬ್ಲಮ್ ನಂಬರ್ 13 ಕೊಸಿಕೆಂಟ್ ಎಕ್ಸ್ ಸೇಮ್ ಐಡಿಯಾ ಯೂಸ್ ಮಾಡ್ಕೊಂಡು ಟ್ರೈ ಮಾಡಬೇಕು ವಿಡಿಯೋ ಪಾಸ್ ಮಾಡಿಬಿಟ್ಟು ಟ್ರೈ ಮಾಡ್ತಾ ಹೋಗಿ ಬರುತ್ತೆ ನೋಡ್ಕೊಳ್ಳಿ ಲೆಟ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಕೊಸಿಕೆಂಟ್ ಎಕ್ಸ್ ದಟ್ ಇಂಪ್ಲೈಸ್ ಎಫ್ ಆಫ್
x plus h is equal to cosecant x plus h. ಹೌದಾ? now formula f dash of x is equal to limit h tends to 0 f of x plus h minus f of x divided by h. That implies f dash of x is equal to ಎಲ್ಲ ವ್ಯಾಲ್ಯೂಸ್ ಬರ್ಕೊಂತೀವಿ. ಲಿಮಿಟ್ h tends to 0 cosecant x plus h minus cosecant x divided by h. ಎಲ್ಲದನ್ನು ಸೈನಿಗೆ ಚೇಂಜ್ ಮಾಡಬೇಕಲ್ಲ. cosecant ಅಂದರೆ 1/sin ಆಗ್ಬಿಡುತ್ತೆ. f dash of x is equal to limit h tends to 0 1/sin x plus h minus 1/sin x divided by h. ಈ LCM ತಗೊಂಡೆ ಅಂದ್ರೆ ಏನು ಬರೀಬೋದು? ಲಿಮಿಟ್ h tends to 0 as it is. ಇಲ್ಲಿ LCM ಏನಾಗುತ್ತೆ? sin x plus h into sin x ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ sin x ಮೈನಸ್ ಆಫ್ sin x plus h ಈ ಇಂಟು h ಇಲ್ಲೇ ಬರೀಬೋದಲ್ಲ. ಇಷ್ಟು ಬಂದಿದೆಯಲ್ಲ. ಹೀಗಿದು ಯಾವ ಫಾರ್ಮೆಟಲ್ಲಿದೆ? sin c ಮೈನಸ್ sin d. sin c ಮೈನಸ್ sin d ಅಂದರೆ ಫಾರ್ಮುಲಾ ಏನು ಗೊತ್ತಿರೋದು? 2 into sin c minus d by 2 c minus d by 2 minus x minus h by 2 into cos c plus d by 2 x plus h by 2 whole divided by as it is sin of x plus h into sin x into h. ಇಷ್ಟು ಬರ್ತಲ್ಲ. ನೆಕ್ಸ್ಟ್ ಈಗ that implies f dash of x is equal to limit h tends to 0 2 into plus x minus x cancel minus h by 2 ಉಳಿಯುತ್ತೆ. 2 into sin of minus h by 2 into cos of 2x plus h by 2 divided by sin of x plus h into sin x. ನೋಡಿ ಹೆಚ್ನ ಹೇಗೆ ಬರೀಬೇಕು ಅಂತ ಹೇಳಿದ್ವಿ. ಇಲ್ಲೇನಿರೋದು ಬರೋ ಮಾಡ್ಕೋಬೇಕು ತಾನೆ, ಯಾಕಂದ್ರೆ ಇದೊಂದೇ ಒಂದು 0 ಆಗೋದು. ನೋಡಿ ಇಲ್ಲಿ ಹೆಚ್ಚಿಗೆ 0 ಬರ್ಕೊಂಡ್ರೆ ಇದು 0 ಆಗಲ್ಲ. ಹೆಚ್ಚಿಗೆ 0 ಬರ್ಕೊಂಡ್ರೆ sin x ಆಗುತ್ತೆ. ಇದು ಆಲ್ರೆಡಿ sin x ಇದೆ. ಈಗ ಇದೊಂದೇ 0 ಆಗೋದು. ಇಲ್ಲೇನಿದೆ ಮೈನಸ್ h by 2. ಇದನ್ನು ಮೈನಸ್ h by 2 ಆಗಬೇಕು ಅಂದರೆ ಮಲ್ಟಿಪ್ಲೈ ಆ್ಯಂಡ್ ಡಿವೈಡೆಡ್ ಬೈ ಮೈನಸ್ 2. ಹೌದಾ? ಇದೊಂದು ಹಾಗಾದ್ರೆ ಇದು ಮತ್ತು ಇದು ಸೇರಿ ಏನಾಗ್ಬಿಡುತ್ತೆ 1 ಆಯ್ತಲ್ಲ. ನೋಡಿ ಇನ್ನು ಏನೇನು ಕ್ಯಾನ್ಸಲ್ ಆಗುತ್ತೆ? 2 ಕ್ಯಾನ್ಸಲ್ ಆಯಿತು. ಉಳಿದಿರೋದಕ್ಕೆಲ್ಲ ಹೆಚ್ಚಿಗೆ 0 ಬರ್ಕೊಂಡ್ವಿ ಅಂದರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ಕೊಳ್ಳಿ. ಇದಂತೂ 1 ಆಯಿತು. ಹೆಚ್ಚಿಗೆ 0 ಬರ್ದ್ವಿ ಅಂದರೆ ಕಾಸ್ ಆಫ್ 2x ಪ್ಲಸ್ 0 by 2 ಡಿವೈಡೆಡ್ ಬೈ ಸೈನ್ ಆಫ್ x ಪ್ಲಸ್ 0 ಇಂಟು ಸೈನ್ ಎಕ್ಸ್ ಇಂಟು ಇಲ್ಲೊಂದು ಮೈನಸ್ ಉಳಿಯುತ್ತೆ. ಹೌದಾ? ಮೈನಸ್ 1 ಉಳಿಯುತ್ತೆ. ಹೌದಾ? 2 ಕ್ಯಾನ್ಸಲ್ ಆಗ್ಬಿಟ್ಟು ಇಲ್ಲಿ ಏನು ಉಳಿಬೋದು? ಕಾಸ್ ಎಕ್ಸ್ ಡಿವೈಡೆಡ್ ಬೈ ಸೈನ್ ಎಕ್ಸ್ ಇಂಟು ಮೈನಸ್ 1 ಅಲ್ವಾ? ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ನಾನು ಮೈನಸ್ ಹಾಗೆ ಬರ್ಕೊತೀನಿ. 1/sin x ಅಂದ್ರೆ ಕೋಸಿಕೆಂಟ್ ಎಕ್ಸ್, ಕಾಸ್ ಎಕ್ಸ್ ಬೈ ಸೈನ್ ಎಕ್ಸ್ ಅಂದ್ರೆ ಕಾಟ್ ಎಕ್ಸ್. ಹೌದಾ? ಮೈನಸ್ ಕೋಸಿಕೆಂಟ್ ಎಕ್ಸ್ ಇಂಟು ಕಾಟ್ ಎಕ್ಸ್ ಬರುತ್ತೆ ಅಷ್ಟೇ. ಹೌದಾ? ನೋಡಿ ಇದನ್ನು ಇಂಪಾರ್ಟೆಂಟ್ ನಮಗೆ ಗೊತ್ತಿರಬೇಕು. ಅಂದರೆ ಡಿರೈವೇಟಿವ್ ಆಫ್ ಕೋಸಿಕೆಂಟ್ ಎಕ್ಸ್ ಏನು ಬರ್ತದೆ? ಮೈನಸ್ ಕೋಸಿಕೆಂಟ್ ಎಕ್ಸ್ ಇಂಟು ಕಾಟ್ ಎಕ್ಸ್ ಬರೋದು ಅಷ್ಟೇ. ಹೌದಾ? ಆಯ್ತಲ್ಲ? ಇಲ್ಲೊಂದು ಹೇಗಿದೆ 6 ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಇಂದು ಡಿರೈವೇಟಿವ್ ಗೊತ್ತಾಗ್ತದೆ ನಮಗೆ. ಸೈನ್ ಎಕ್ಸ್ ಇನ್ ಡಿರೈವೇಟಿವ್ ಕಾಸ್ ಎಕ್ಸ್ ಬಂತು. ಕಾಸ್ ಎಕ್ಸ್ ಇನ್ ಡಿರೈವೇಟಿವ್ ಮೈನಸ್ ಸೈನ್ ಎಕ್ಸು. ಟ್ಯಾನ್ ಎಕ್ಸ್ ಇನ್ ಡಿರೈವೇಟಿವ್ ಸೀಕೆಂಟ್ ಸ್ಕ್ವಯರ್ ಎಕ್ಸು. ಹೌದಾ? ನೆಕ್ಸ್ಟು ಕಾಟ್ ಎಕ್ಸ್ ಇಂದು ಮೈನಸ್ ಕೋಸಿಕೆಂಟ್ ಸ್ಕ್ವಯರ್ ಎಕ್ಸು. ಸೀಕೆಂಟ್ ಎಕ್ಸ್ ಇಂದು ಸೀಕೆಂಟ್ ಎಕ್ಸ್ ಇಂಟು ಟ್ಯಾನ್ ಎಕ್ಸು. ಕೋಸಿಕೆಂಟ್ ಎಕ್ಸ್ ಇಂದು ಮೈನಸ್ ಕೋಸಿಕೆಂಟ್ ಎಕ್ಸ್ ಇಂಟು
ಕಾಟ್ ಎಕ್ಸ್. ಹೌದಾ ನೋಡಿ, ಇಷ್ಟನ್ನು ಫಾರ್ಮುಲಾ ಅಂತ ತೊಗೋಬೇಕು ನಾವು, ಲಾಸ್ಟಿಗೆ ಬರ್ಕೊತೀವಿ ನಾವು, ಅಷ್ಟು ಫಾರ್ಮುಲಾ ಪರ್ಫೆಕ್ಟ್ ಆಗಲೇಬೇಕು. ಆಯ್ತಲ್ಲ. ನೆಕ್ಸ್ಟ್ ಸೈಡ್ ಹೆಡಿಂಗ್ ತೊಗೊಂಡಿರಿ, ರೂಲ್ಸ್ ಆಫ್ ಡಿಫ್ರೆನ್ಷಿಯೇಷನ್. ಅಂದರೆ ಡಿಫ್ರೆನ್ಷಿಯೇಟ್ ಮಾಡ್ಕೋಬೇಕಾದ್ರೆ ಏನೇನು ರೂಲ್ ಗೊತ್ತಿರಬೇಕು ಅಂತೀವಿ ನೋಡಿ. ಅದರಲ್ಲಿ ಫಸ್ಟ್ ರೂಲು, ಡಿರವೇಟಿವ್ ಆಫ್ ಯು ಪ್ಲಸ್ ವಿ ಅಥವಾ ಮೈನಸ್ ವಿನೂ ಬರೀಬೋದು. ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇತ್ತು ಅಂದರೆ ಸ್ಪ್ಲಿಟ್ ಮಾಡ್ಕೊಂಬಿಟ್ಟು ಡಿರವೇಟಿವ್ ಬರೀಬೋದು. ಡಿ ಯು ಬೈ ಡಿ ಎಕ್ಸ್ ಪ್ಲಸ್ ಆರ್ ಮೈನಸ್ ಡಿ ವಿ ಬೈ ಡಿ ಎಕ್ಸ್ ಅಂತ ಬರೀಬೋದು. ನೋಡಿ, ಇಂಪಾರ್ಟೆಂಟ್ ರೂಲ್ ನಮಗೆ ಗೊತ್ತಿರಬೇಕಿನ್ನು. ವೇರ್ ಯು ಆ್ಯಂಡ್ ವಿ ಆರ್ ಫಂಕ್ಷನ್ ಆಫ್ ಎಕ್ಸ್ ಅಂತ ಹೇಳ್ತೀವಿ. ಅಂದರೆ ಫಾರ್ ಎಕ್ಸಾಂಪಲ್, ಡಿರವೇಟಿವ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಕ್ಯೂಬ್ ಅಂತ ಏನಾದರೂ ಬಂದರೆ ಡೈರೆಕ್ಟಾಗಿ ಎರಡನ್ನೂ ಸ್ಪ್ಲಿಟ್ ಮಾಡ್ಕೊಂಡು ಡಿಫ್ರೆನ್ಷಿಯೇಟ್ ಮಾಡ್ಬೋದು. ಎಕ್ಸ್ ಸ್ಕ್ವೇರ್ ಆ್ಯಂಡ್ ಡಿಫ್ರೆನ್ಷಿಯೇಷನ್ ಏನು ಬರೀಬೋದು ಅಂದರೆ ನಾವು 2 × x power 2 - 1 ಪ್ಲಸ್ ಆ್ಯಸ್ ಇಟ್ ಈಸ್ ಎಕ್ಸ್ ಕ್ಯೂಬ್ ಆ್ಯಂಡ್ ಡಿಫ್ರೆನ್ಷಿಯೇಷನ್ 3 × x power 3 - 1. ಯಾಕಂದರೆ ಎಕ್ಸ್ ಪಾರ್ ಎನ್ ಇಂದು ಡಿರವೇಟಿವ್ ಏನು ಗೊತ್ತಿರೋದು n × x power n - 1 ಗೊತ್ತಿದೆ. ಹೌದಾ. ಅಂದರೆ ಈ ಥರ ಎಡಿಷನ್ ಇತ್ತು ಅಂದರೆ ಎರಡನ್ನೂ ಸಪ್ರೇಟಾಗಿ ಡಿಫ್ರೆನ್ಷಿಯೇಟ್ ಮಾಡ್ಬೋದು. ಹೌದಾ. ಫಸ್ಟ್ ರೂಲ್ ಏನು ಹೇಳುತ್ತೆ, ಇಫ್ ಯು ಆ್ಯಂಡ್ ವಿ ಆರ್ ಫಂಕ್ಷನ್ ಆಫ್ ಎಕ್ಸ್ ದೆನ್ ಡಿರವೇಟಿವ್ ಆಫ್ ಯು ಪ್ಲಸ್ ಆರ್ ಮೈನಸ್ ವಿ ಇತ್ತು ಅಂದರೆ ಈಸ್ ಡಿರವೇಟಿವ್ ಆಫ್ ಯು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಪ್ಲಸ್ ಆರ್ ಮೈನಸ್ ಡಿರವೇಟಿವ್ ಆಫ್ ವಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಹೇಳ್ತೀವಿ ಅಷ್ಟೇ. ಹೌದಾ. ಇದು ಇಂಪಾರ್ಟೆಂಟ್, ನಮಗೆ ಇದು ಗೊತ್ತಿರಬೇಕಿದ್ದು. ಹೌದಾ. ನೋಡಿ, ನೀವು ಬೇಗ ಪ್ರೂವ್ ಮಾಡ್ಬೋದು. ನೋಡಿ, ಯಾವ ಥರ ಪ್ರೂವ್ ಮಾಡಬೇಕು ಅಂತ ಮಾಡಿದ್ರೆ, ಲೆಟ್ y = u ಪ್ಲಸ್ ವಿ. ನೋಡಿ, ಪ್ಲಸ್ಸಿಗೆ ಮಾಡ್ಕೊತೀನಿ, ಸೇಮ್ ಐಡಿಯಾ ಯೂಸ್ ಮಾಡ್ಕೊಂಡು ಮೈನಸ್ಸಿಗೆ ಮಾಡ್ಬೋದು. ಆದರೆ ಪ್ರೂಫ್ ಯಾವುದೋ ಸಿಲೆಬಸಲ್ಲಿ ಇಲ್ಲ, ಅಲ್ಲಿ ಡೈರೆಕ್ಟಾಗಿ ರೂಲ್ ಹೇಳಿದ್ದಾರೆ, ಬೇಕಾದ್ರೆ ಪ್ರೂವ್ ಮಾಡ್ಬೋದು ನಾವು. ಪ್ರೂಫ್ ಅಂತೂ ಈಸಿ ಇದೆ, ನೋಡ್ಕೊಳ್ಳಿ. y = u ಪ್ಲಸ್ ವಿ ತೊಗೊತೀವಿ. ಈಗ ಇಫ್ ಎಕ್ಸ್ ಚೇಂಜಸ್ ಟು ಎಕ್ಸ್ ಪ್ಲಸ್ ಡೆಲ್ಟಾ ಎಕ್ಸ್ ಆಯಿತು ಅಂದರೆ ಎಕ್ಸೇ ಚೇಂಜ್ ಆಗ್ತಿದೆ ಅಂದರೆ ಫಂಕ್ಷನ್ ಆಫ್ ಎಕ್ಸ್ ಚೇಂಜ್ ಆಗ್ಬೇಕು ತಾನೆ. ಹಾಗಾದರೆ ಯು ಚೇಂಜಸ್ ಟು ಯು ಪ್ಲಸ್ ಡೆಲ್ಟಾ ಯು ಆಗುತ್ತೆ, ವಿ ಚೇಂಜಸ್ ಟು ವಿ ಪ್ಲಸ್ ಡೆಲ್ಟಾ ವಿ ಆಗುತ್ತೆ. ಹಾಗಾದ್ರೆ ಕರಸ್ಪಾಂಡಿಂಗ್ ವೈ ಚೇಂಜಸ್ ಟು ವೈ ಪ್ಲಸ್ ಡೆಲ್ಟಾ ವೈ ಆಗುತ್ತೆ. ಹೌದಾ. ಯಾವ್ದಾದ್ರು ಒಂದು ಚೇಂಜ್ ಆಯಿತು ಅಂದರೆ ಎಲ್ಲದೂ ಚೇಂಜ್ ಆಗಿಬಿಡುತ್ತೆ. ಹೌದಾ. ಹಾಗಾದ್ರೆ ಇಲ್ಲಿ ಏನು ಬರೀಬೋದು, ದಟ್ ಇಂಪ್ಲೈಸ್ ವೈ ಬದಲಿ ವೈ ಪ್ಲಸ್ ಡೆಲ್ಟಾ ವೈ ಇಸ್ ಈಕ್ವಲ್ ಟು ಯು ಪ್ಲಸ್ ಡೆಲ್ಟಾ ಯು ಪ್ಲಸ್ ವಿ ಪ್ಲಸ್ ಡೆಲ್ಟಾ ವಿ ಬರೀಬೋದಲ್ಲ. ಎಷ್ಟು ನೋಡಿ, ವೈನ ಈ ಕಡೆ ತೊಗೊಳ್ತೀನಿ, ಡೆಲ್ಟಾ ವೈ ಇಸ್ ಈಕ್ವಲ್ ಟು ಯು ಪ್ಲಸ್ ಡೆಲ್ಟಾ ಯು ಪ್ಲಸ್ ವಿ ಪ್ಲಸ್ ಡೆಲ್ಟಾ ವಿ ಮೈನಸ್ ವೈ. ಹೌದಾ. ನೋಡಿ, ಇಲ್ಲಿ ಏನೇನು ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ ನೋಡಿ, ಡೆಲ್ಟಾ ವೈ ಇಸ್ ಈಕ್ವಲ್ ಟು ಯು ಪ್ಲಸ್ ಡೆಲ್ಟಾ ಯು ಪ್ಲಸ್ ವಿ ಪ್ಲಸ್ ಡೆಲ್ಟಾ ವಿ ಮೈನಸ್ ವೈ ಅಂದರೆ ಮೈನಸ್ ಯು ಮೈನಸ್ ವಿ ಬರೀಬೋದಲ್ಲ. ಮೈನಸ್ಸಿಂದ ಮಲ್ಟಿಪ್ಲೈ ಮಾಡ್ತದೆ, ಮೈನಸ್ ಯು ಮೈನಸ್ ವಿ ಪ್ಲಸ್ ಯು ಮೈನಸ್ ಯು ಕ್ಯಾನ್ಸಲ್ ಆಯಿತು, ಪ್ಲಸ್ ವಿ ಮೈನಸ್ ವಿ ಕ್ಯಾನ್ಸಲ್ ಆಯಿತು. ಹಾಗಾದರೆ ಏನು ಬರ್ತಾ ಇದೆ, ಡೆಲ್ಟಾ ವೈ ಇಸ್ ಈಕ್ವಲ್ ಟು ಡೆಲ್ಟಾ ಯು ಪ್ಲಸ್ ಡೆಲ್ಟಾ ವಿ ಬಂತು. ಇದಕ್ಕೀಗ ಡಿವೈಡಿಂಗ್ ಬೈ ಡೆಲ್ಟಾ ಎಕ್ಸ್ ಮಾಡ್ತೀನಿ, ಡೆಲ್ಟಾ ವೈ ಬೈ ಡೆಲ್ಟಾ ಎಕ್ಸ್ ಈಸ್ ಈಕ್ವಲ್ ಟು ಡೆಲ್ಟಾ ಯು ಬೈ ಡೆಲ್ಟಾ ಎಕ್ಸ್ ಪ್ಲಸ್ ಡೆಲ್ಟಾ ವಿ ಬೈ ಡೆಲ್ಟಾ ಎಕ್ಸ್. ಹೌದಾ. ಎಲ್ಲ ಕಡೆ ಲಿಮಿಟ್ ಡೆಲ್ಟಾ ಎಕ್ಸ್ ಟೆನ್ಸ್ ಟು 0 ತೊಗೊಂಡೆ ಅಂದರೆ ಲಿಮಿಟ್ ಡೆಲ್ಟಾ ಎಕ್ಸ್ ಟೆನ್ಸ್ ಟು 0 ತೊಗೊತಾ ಇದ್ದೀನಿ. ಹೌದಾ. ಅವಾಗ ಇಲ್ಲಿ ಏನು ಬರ್ಬೋದು, ಲಿಮಿಟ್ ಡೆಲ್ಟಾ ಎಕ್ಸ್ ಟೆನ್ಸ್ ಟು 0 ಡೆಲ್ಟಾ ವೈ ಬೈ ಡೆಲ್ಟಾ ಎಕ್ಸ್ ಇಸ್ ಈಕ್ವಲ್ ಟು ಲಿಮಿಟ್ ಡೆಲ್ಟಾ ಎಕ್ಸ್ ಟೆನ್ಸ್ ಟು 0 ಡೆಲ್ಟಾ ಯು ಬೈ ಡೆಲ್ಟಾ ಎಕ್ಸ್. ಒಂದು ಇಂಪಾರ್ಟೆಂಟ್ ಗೊತ್ತಿದೆ ನಮಗೆ, ಲಿಮಿಟ್ಸಲ್ಲಿ ಎಡಿಷನ್ ಇತ್ತು ಅಂದರೆ ಲಿಮಿಟ್ನ ಸ್ಪ್ಲಿಟ್ ಮಾಡ್ಬೋದು ತಾನೆ. ಹಾಗಾದ್ರೆ ಎರಡಕ್ಕೆ ಸಪ್ರೇಟಾಗಿ ಲಿಮಿಟ್ ಬರೀತೀನಿ, ಪ್ಲಸ್ ಲಿಮಿಟ್ ಡೆಲ್ಟಾ ಎಕ್ಸ್ ಟೆನ್ಸ್ ಟು 0 ಡೆಲ್ಟಾ ವಿ ಬೈ ಡೆಲ್ಟಾ ಎಕ್ಸ್. ಹೌದಾ. ನಮಗೆ ಲಿಮಿಟ್ಸಿಂದ ಏನೇನು ಗೊತ್ತಿದೆ, ಎಡಿಷನ್ ಸಪ್ರಾಕ್ಷನ್ ಮಲ್ಟಿಪ್ಲಿಕೇಶನ್ ಆ್ಯಂಡ್ ಡಿವಿಷನ್ ಇತ್ತು ಅಂದರೆ ಲಿಮಿಟ್ನ ಸ್ಪ್ಲಿಟ್ ಮಾಡ್ಬೋದು. ಹೌದಾ. ನೋಡಿ, ಲಿಮಿಟ್ ಡೆಲ್ಟಾ ಎಕ್ಸ್ ಟೆನ್ಸ್ ಟು 0 ಡೆಲ್ಟಾ ವೈ ಬೈ ಡೆಲ್ಟಾ ಎಕ್ಸ್ ಅಂದರೆ ಇದು ಡಿರವೇಟಿವ್ ಆಫ್ ವೈ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ತಾನೆ. ಹಾಗಾದ್ರೆ ಇದು ಡಿರವೇಟಿವ್ ಆಫ್ ವೈ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಅದೇ ಥರ ನೋಡಿ, ವೈ ಇರೋ ಪ್ಲೇಸಲ್ಲಿ ಯು ಇದೆ,
therefore derivative of u with respect to x plus derivative of v with respect to x ಅಂದರೆ ಎಡಿಷನ್ ಇತ್ತು ಅಂದರೆ ಸ್ಪ್ಲಿಟ್ ಮಾಡ್ಬೋದು ಹೌದಾ. ಈ y ಬದಲಿ ನಾನು u ಪ್ಲಸ್ ವಿ ಬರ್ಕೊಂಡೆ ಅಂದರೆ ಡಿರವೇಟಿವ್ ಆಫ್ u ಪ್ಲಸ್ ವಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇಸ್ ಈಕ್ವಲ್ ಟು ಡಿ ಯು ಬೈ ಡಿ ಎಕ್ಸ್ ಪ್ಲಸ್ ಡಿ ವಿ ಬೈ ಡಿ ಎಕ್ಸ್. ಇದನ್ನೇ ಪ್ರೂವ್ ಮಾಡಬೇಕಿತ್ತಲ್ಲ ಹೌದಾ. ನೋಡಿ ಸಿಮಿಲರ್ಲಿ ಎಲ್ಲೆಲ್ಲಿ ಪ್ಲಸ್ ಇದೆ ಅಲ್ಲೆಲ್ಲ ಮೈನಸ್ ಬರ್ಕೊಂಡೋಗಿ ಅಂದ್ರೆ ಇಲ್ಲಿ y ಇಸ್ ಈಕ್ವಲ್ ಟು ಯು ಮೈನಸ್ ವಿ ಆಗುತ್ತೆ. ಅವಾಗೆಲ್ಲ ಏನಾಗುತ್ತೆ ಯು ಪ್ಲಸ್ ಡೆಲ್ಟಾ ಯು ಮೈನಸ್ ಆಫ್ ವಿ ಪ್ಲಸ್ ಡೆಲ್ಟಾ ವಿ ಆಗುತ್ತೆ. ಈ ಥರ ಮಾಡ್ಕೊಂಡೋಗಿ ಅವಾಗ ಈ ಜಾಗದಲ್ಲಿ ಪ್ಲಸ್ ಇರೋ ಜಾಗದಲ್ಲಿ ಮೈನಸ್ ಬಂದ್ಬಿಟ್ಟು ಸೇಮ್ ಬರ್ತಾ ಹೋಗುತ್ತೆ. ಅಂದರೆ ಅವಾಗ ನಮ್ಗೆ ಏನು ಐಡಿಯಾ ಗೊತ್ತಾಗಬೇಕು ಅಂದರೆ ಎಡಿಷನ್ ಇದ್ರೂ ಸ್ಪ್ಲಿಟ್ ಮಾಡ್ಬೋದು, ಸಬ್ಟ್ರಾಕ್ಷನ್ ಇದ್ರೂ ಸ್ಪ್ಲಿಟ್ ಮಾಡ್ಬೋದು. ಇದು ಫಸ್ಟ್ ರೂಲ್. ಇದು ಆಯ್ತಲ್ಲ ರೂಲ್ ನಂಬರ್ 1 ಅದು. ಸೇಮ್ ಟೈಪ್ ಸೆಕೆಂಡ್ ರೂಲ್ ನೋಡಿ. ಸೆಕೆಂಡ್ ಒನ್, derivative of a constant into function of x with respect to x is equal to constant into function of x. u is a function of x and v is also function of x ಅಂತ ಹೇಳ್ಬಿಟ್ಟಿದ್ದೀವಿ ಹೌದಾ. ಡಿರವೇಟಿವ್ ಆಫ್ ಕಾನ್ಸ್ಟೆಂಟ್ ಇಂಟು ಫಂಕ್ಷನ್ ಆಫ್ ಎಕ್ಸ್ ಯಾವಾಗಲೂ ಕಾನ್ಸ್ಟೆಂಟ್ ಹೊರಗೆ ಬರ್ಕೊಂಡು ಡಿರವೇಟಿವ್ ಆಫ್ ಫಂಕ್ಷನ್ ಆಫ್ ಎಕ್ಸ್ ಅಂತ ಬರೀಬೋದು. ನೋಡಿ ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ಒಂದು ಪ್ರಾಬ್ಲಮ್ y is equal to 3x square plus 2x minus 4 into sin x ಅಂತ ಇತ್ತು ಅಂದ್ಕೊಳ್ಳಿ ಹೌದಾ. ಇದರ ಡಿರವೇಟಿವ್ ಬೇಕು ಅಂದರೆ ಡಿರವೇಟಿವ್ ಆಫ್ y ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇಸ್ ಈಕ್ವಲ್ ಟು ನೋಡಿ ಎಡಿಷನ್ ಸಬ್ಟ್ರಾಕ್ಷನ್ ಇತ್ತು ಅಂದರೆ ಜಸ್ಟ್ ಒಂದು ರೂಲ್ ಏನು ಹೇಳುತ್ತೆ, ಸ್ಪ್ಲಿಟ್ ಮಾಡ್ಕೊಂಡು ಡಿಫ್ರೆನ್ಷಿಯೇಟ್ ಮಾಡ್ಬೋದು ಅಂತ ಹೇಳುತ್ತೆ. ಎಡಿಷನ್ ಇದ್ದು ಸ್ಪ್ಲಿಟ್ ಮಾಡ್ಬೋದು, ಸಬ್ಟ್ರಾಕ್ಷನ್ ಇದ್ರೂ ಸ್ಪ್ಲಿಟ್ ಮಾಡ್ಬೋದು ಹೌದಾ. ಜೊತೆಗೆ ಇನ್ನೊಂದು ರೂಲ್ ಏನು ಹೇಳ್ತಾ ಇದೆ, ಈಗ ಕಾನ್ಸ್ಟೆಂಟ್ ಇತ್ತು ಅಂದರೆ ಹೊರಗೆ ತೊಗೊಂಡು ಡಿಫ್ರೆನ್ಷಿಯೇಟ್ ಮಾಡ್ಬೋದು. ಹಾಗಾದ್ರೆ ಇದನ್ನು ಈಗ ಡೈರೆಕ್ಟಾಗಿ ಹೇಗೆ ಬರೀಬೋದು ನೋಡಿ, ಕಾನ್ಸ್ಟೆಂಟ್ ನಾವು ಹೊರಗೆ ತೊಗೊತಾ ಇದ್ದೀನಿ, ಡಿರವೇಟಿವ್ ಆಫ್ ಎಕ್ಸ್ ಸ್ಕ್ವೇರ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಪ್ಲಸ್ 2 ಕಾನ್ಸ್ಟೆಂಟ್ ಹೊರಗೆ ತೊಗೊತೀನಿ, ಡಿರವೇಟಿವ್ ಆಫ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮೈನಸ್ 4 ಕಾನ್ಸ್ಟೆಂಟ್ ಹೊರಗೆ ತೊಗೊತೀನಿ, ಡಿರವೇಟಿವ್ ಆಫ್ ಸೈನ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಅಂದರೆ ಅಟ್ ಎ ಟೈಮು ಸೆಕೆಂಡ್ ಪ್ರಾಪರ್ಟಿ ಮತ್ತು ಫಸ್ಟ್ ಪ್ರಾಪರ್ಟಿ ಮತ್ತು ಸೆಕೆಂಡ್ ಪ್ರಾಪರ್ಟಿನ ಯೂಸ್ ಮಾಡ್ತಾ ಇದ್ವಿ. ಫಸ್ಟ್ ಪ್ರಾಪರ್ಟಿ ಏನು ಹೇಳ್ತಾ ಇದೆ, ಎಡಿಷನ್ ಆ್ಯಂಡ್ ಸಬ್ಟ್ರಾಕ್ಷನ್ ಇತ್ತು ಅಂದರೆ ಸ್ಪ್ಲಿಟ್ ಮಾಡ್ಬೋದು. ಸೆಕೆಂಡ್ ಪ್ರಾಪರ್ಟಿ ಏನು ಹೇಳುತ್ತೆ, ಯಾವ್ದಾದ್ರು ಕಾನ್ಸ್ಟೆಂಟ್ ಇತ್ತು ಅಂದರೆ ಹೊರಗೆ ತೊಗೊಂಡು ಡಿಫ್ರೆನ್ಷಿಯೇಟ್ ಮಾಡ್ಬೋದು. ವೇರ್ ಕೆ ಇಸ್ ಎ ಕಾನ್ಸ್ಟೆಂಟ್ ಇದೆ, ದಿಫ್ ಕಾನ್ಸ್ಟೆಂಟ್ ನಾವು ಹೊರಗೆ ತೊಗೊಂಡು ಡಿರವೇಟಿವ್ ಆಫ್ ಯು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಬರಿತಾ ಇದ್ದೀವಿ. ವೇರ್ ಕೆ ಈಸ್ ಕಾನ್ಸ್ಟೆಂಟ್ ಆಯ್ತಲ್ಲ. ನೋಡಿ ಇದನ್ನು ಬೇಕಾದ್ರೆ ಪ್ರೂವ್ ಮಾಡ್ಬೋದು ನಾವು, ಪ್ರೂಫ್ ಈಸಿ ಇದೆ ಇದ್ರದ್ದು. ನೋಡಿ ಪ್ರೂವ್ ಮಾಡ್ಕೊತೀವಿ ಅಂದರೆ ಲೆಟ್ y is equal to k into u. ಸೇಮ್ ಐಡಿಯಾ ಯೂಸ್ ಮಾಡ್ತೀನಿ. ಇಫ್ x changes to x plus delta x ಆಯ್ತು ಅಂದರೆ u is a function of x, therefore u also changes to u plus delta u. uನು ಚೇಂಜ್ ಆಗುತ್ತೆ, x ಚೇಂಜ್ ಆಗುತ್ತೆ ಅಂದರೆ ಕರಸ್ಪಾಂಡಿಂಗ್ y also changes to y plus delta y. ದಟ್ ಇಂಪ್ಲೈಸ್ ಇನ್ನು ಇದಕ್ಕೆ ಅಪ್ಲೈ ಮಾಡಿದೆ ಅಂದರೆ y changes to y plus delta y, that is equal to k into u plus ಡೆಲ್ಟಾ ಯು. y ಈ ಕಡೆ ತೊಗೊಂಡ್ವಿ ಅಂದರೆ ಡೆಲ್ಟಾ y ಇಸ್ ಈಕ್ವಲ್ ಟು ಕೆ ಇಂಟು ಯು ಪ್ಲಸ್ ಕೆ ಇಂಟು ಡೆಲ್ಟಾ ಯು ಮೈನಸ್ ವೈ. ಈ ಕಡೆ ಬಂತು, ಕೆ ಇಂದ ಇದಕ್ಕೆ ಮಲ್ಟಿಪ್ಲೈ ಮಾಡಿದೆ. ದಟ್ ಇಂಪ್ಲೈಸ್ ಡೆಲ್ಟಾ y ಇಸ್ ಈಕ್ವಲ್ ಟು ಕೆ ಯು ಪ್ಲಸ್ ಕೆ ಡೆಲ್ಟಾ ಯು ಮೈನಸ್ ವೈ ಅಂದರೆ ಏನು ಗೊತ್ತಿರೋದು, ಕೆ ಯು ಪ್ಲಸ್ ಕೆ ಯು ಮೈನಸ್ ಕೆ ಯು ಕ್ಯಾನ್ಸಲ್ ಆಯಿತು. ಡೆಲ್ಟಾ y ಇಸ್ ಈಕ್ವಲ್ ಟು ಕೆ ಇಂಟು ಡೆಲ್ಟಾ ಯು. ಡಿವೈಡಿಂಗ್ ಬೈ ಏನು ಮಾಡಬೇಕು, ಡೆಲ್ಟಾ ಎಕ್ಸ್. ಹಾಗಾದ್ರೆ ಡೆಲ್ಟಾ y ಬೈ ಡೆಲ್ಟಾ ಎಕ್ಸ್ ಇಸ್ ಈಕ್ವಲ್ ಟು ಕೆ ಇಂಟು ಡೆಲ್ಟಾ ಯು ಬೈ ಡೆಲ್ಟಾ ಎಕ್ಸ್ ಹೌದಾ. ಕಾನ್ಸ್ಟೆಂಟ್ನ ಹೊರಗೆ ತೊಗೋಬೋದಲ್ಲ, ಲಿಮಿಟ್ ಅಪ್ಲೈ ಲಿಮಿಟ್ ಡೆಲ್ಟಾ ಎಕ್ಸ್ ಟೆನ್ಸ್ ಟು 0 ಅನ್ನು ಬೋತ್ ಸೈಡ್ ಮಾಡ್ಕೊಂಡೆ ಅಂದರೆ ಈ ಥರ ಬರುತ್ತೆ. ಲಿಮಿಟ್ ಡೆಲ್ಟಾ ಎಕ್ಸ್ ಟೆನ್ಸ್ ಟು 0 ಡೆಲ್ಟಾ y ಬೈ ಡೆಲ್ಟಾ ಎಕ್ಸ್ ಇಸ್ ಈಕ್ವಲ್ ಟು ಲಿಮಿಟ್ ಡೆಲ್ಟಾ ಎಕ್ಸ್ ಟೆನ್ಸ್ ಟು 0 ಕೆ ಇಂಟು ಡೆಲ್ಟಾ ಯು ಬೈ ಡೆಲ್ಟಾ ಎಕ್ಸ್ ಹೌದಾ. ಇದಂತೂ ಡಿರವೇಟಿವ್ ಆಫ್ y ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಲಿಮಿಟಿಂದ ಐಡಿಯಾ ಗೊತ್ತಿದೆ, ಕಾನ್ಸ್ಟೆಂಟ್ನ ಹೊರಗೆ ತೊಗೋಬೋದು. ಲಿಮಿಟ್ ಡೆಲ್ಟಾ ಎಕ್ಸ್ ಟೆನ್ಸ್ ಟು 0 ಡೆಲ್ಟಾ ಯು ಬೈ ಡೆಲ್ಟಾ ಎಕ್ಸ್, ಅಥವಾ ಇದು ಕೆ ಇಂಟು ಡಿ ಯು ಬೈ ಡಿ ಎಕ್ಸ್ ಬರ್ತದ. ಅದು ನೋಡಿ ಪ್ರೂಫ್ ಯಾವುದೋ ನಿಮ್ಮ ಸಿಲೆಬಸ್ಸಲ್ಲಿ ಇಲ್ಲ, ಜಸ್ಟ್ ನಾವು ಪ್ರೂವ್ ಮಾಡ್ತಾ ಇದ್ದೀವಿ. ನಮಗೆ ಡೈರೆಕ್ಟಾಗಿ ಪ್ರಾಪರ್ಟೀಸ್ ಗೊತ್ತಿರಬೇಕು ಹೇಗೆ ಬರ್ತಾ ಇದೆ ಅಂತ ಅಷ್ಟೇ. ಫಸ್ಟ್ ಪ್ರಾಪರ್ಟಿ ಏನು ಹೇಳುತ್ತೆ, ಎಡಿಷನ್ ಆರ್ ಸಬ್ಟ್ರಾಕ್ಷನ್ ಇತ್ತು ಅಂದರೆ ಸ್ಪ್ಲಿಟ್ ಮಾಡ್ಬೋದು.
ಸೆಕೆಂಡ್ ಪ್ರಾಪರ್ಟಿ ಏನು ಹೇಳ್ತಿದೆ, ಕಾನ್ಸ್ಟೆಂಟ್ನ ಹೊರಗೆ ತೊಗೊಂಬಿಟ್ಟು ಸಿಂಪ್ಲಿಫೈ ಮಾಡ್ಕೋಬೋದು. ಹೌದಾ, ಎರಡೂ ಗೊತ್ತಿರ್ಬೇಕು ನಮಗೆ. ಆಯ್ತಲ್ಲ. ನೆಕ್ಸ್ಟ್ ನೋಡಿ, ಪ್ರಾಪರ್ಟಿ ನಂಬರ್ 3 ಪ್ರಾಡಕ್ಟ್ ರೂಲ್ ಅಂತ ಹೇಳ್ತೀವಿ. ಪ್ರಾಡಕ್ಟ್ ರೂಲ್ ಅಂದರೆ ಈಗ ಎರಡು ಫಂಕ್ಷನ್ ಮಲ್ಟಿಪ್ಲೈ ಆಗಿತ್ತು ಅಂದರೆ ಯು ಇಂಟು ವಿ ಆರ್ ದ ಫಂಕ್ಷನ್ ಆಫ್ ಎಕ್ಸ್, ಎರಡು ಏನೋ ಇದೆ ಮಲ್ಟಿಪ್ಲೈ ಆಗಿದೆ. ಲಿಮಿಟ್ಸಲ್ಲಾದರೆ ಎರಡಕ್ಕೂ ಸಪ್ರೇಟಾಗಿ ಮಾಡ್ತಿದ್ವಿ. ಇಲ್ಲೀಗ ಡಿರವೇಟಿವ್ ಆಫ್ ಯು ಇಂಟು ಡಿರವೇಟಿವ್ ಆಫ್ ವಿ ಬರೋದು ತಪ್ಪಾಗುತ್ತೆ. ಆ್ಯಕ್ಚುಲಿ ಫಂಕ್ಷನ್ ಮಲ್ಟಿಪ್ಲೈ ಆಗಿತ್ತು ಅಂದರೆ ಯಾವಾಗಲೂ ಯಾವ ಥರ ಬರುತ್ತೆ ಅಂದರೆ ಯು ಇಂಟು ಡಿರವೇಟಿವ್ ಆಫ್ ವಿ ಪ್ಲಸ್ ವಿ ಇಂಟು ಡಿರವೇಟಿವ್ ಆಫ್ ಯು, ಅಥವಾ ಫಸ್ಟ್ ಫಂಕ್ಷನ್ ಇಂಟು ಡಿರವೇಟಿವ್ ಆಫ್ ಸೆಕೆಂಡ್ ಪ್ಲಸ್ ಸೆಕೆಂಡ್ ಇಂಟು ಡಿರವೇಟಿವ್ ಆಫ್ ಫಸ್ಟ್ ಅಂತ ಹೇಳ್ತೀವಿ. ಪ್ರಾಡಕ್ಟ್ ರೂಲ್ ಪರ್ಫೆಕ್ಟಾಗಿ ಗೊತ್ತಿರಬೇಕು. ಎರಡು ಫಂಕ್ಷನ್ ಈ ಥರ ಇತ್ತು ಅಂದರೆ ಫಸ್ಟ್ ಇಂಟು ಡಿರವೇಟಿವ್ ಆಫ್ ಸೆಕೆಂಡ್ ಪ್ಲಸ್ ಸೆಕೆಂಡ್ ಇಂಟು ಡಿರವೇಟಿವ್ ಆಫ್ ಫಸ್ಟ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ y is equal to x ಇಂಟು sin x ಇಂದ ಡಿಫ್ರೆನ್ಷಿಯೇಷನ್ ಮಾಡಬೇಕು ಅಂದರೆ dy by dx is equal to first function into derivative of sin x with respect to x plus second function into derivative of x with respect to x ಬರೀತೀವಿ ಅಷ್ಟೇ. ಹೌದಲ್ಲ, ನೋಡಿ ಫಸ್ಟ್ ಇಂಟು ಡಿರವೇಟಿವ್ ಆಫ್ ಸೆಕೆಂಡ್ ಪ್ಲಸ್ ಸೆಕೆಂಡ್ ಇಂಟು ಡಿರವೇಟಿವ್ ಆಫ್ ಫಸ್ಟ್ ಇದು. ಹೌದಾ, ಟೋಟಲ್ 3 ರೂಲ್ಸು. ಇದನ್ನು ಪ್ರೂವ್ ಮಾಡ್ಕೋಬೇಕು ಅಂದರೆ ಸೇಮ್ ಐಡಿಯಾ ಯೂಸ್ ಮಾಡ್ತೀವಿ. ನೋಡಿ ಪ್ರೂಫು ಸ್ವಲ್ಪ ಡಿಫ್ರೆಂಟ್ ಅದ. ಲೆಟ್ y is equal to u into v. ಹೌದಾ, ನೆಕ್ಸ್ಟ್ ಸೇಮ್ ತಗೊಂತೀವಿ. ಇಫ್ x changes to x plus delta x, then corresponding u changes to u plus delta u, v changes to v plus delta v, and corresponding y changes to y plus delta y. That implies iದೇನು ಬರುತ್ತೆ, y plus delta y is equal to u changes to u plus delta u into v changes to v plus delta v. ಹೌದಾ, ವೈನ ಈ ಕಡೆ ತೊಗೊತೀನಿ, ಇವೆರಡನ್ನು ಮಲ್ಟಿಪ್ಲೈ ಮಾಡ್ಕೊತೀವಿ. ನೋಡಿ ಡೆಲ್ಟಾ ವೈ ಇಸ್ ಈಕ್ವಲ್ ಟು ವೈ ಈ ಕಡೆ ಬರ್ತಾ ಇದೆ, ಜೊತೆಗೆ ಯು ಇಂದ ಮಲ್ಟಿಪ್ಲೈ ಮಾಡಿದೆ ಅಂದರೆ ಯು ಇಂಟು ವಿ ಪ್ಲಸ್ ಯು ಇಂಟು ಡೆಲ್ಟಾ ವಿ ಪ್ಲಸ್ ವಿ ಇಂಟು ಡೆಲ್ಟಾ ಯು ಪ್ಲಸ್ ಡೆಲ್ಟಾ ಯು ಇಂಟು ಡೆಲ್ಟಾ ವಿ. ಹೌದಾ, ಯು ವಿ ಪ್ಲಸ್ ಯು ಡೆಲ್ಟಾ ವಿ, ವಿ ಇಂಟು ಡೆಲ್ಟಾ ಯು ಪ್ಲಸ್ ಡೆಲ್ಟಾ ಯು ಇಂಟು ಡೆಲ್ಟಾ ವಿ. ಈ ವೈ ಈ ಕಡೆ ಬಂತು ಅಂದರೆ ಮೈನಸ್ ವೈ ಬರಿಬೋದಲ್ಲ. That implies delta y is equal to uv plus u into delta v plus v into delta u plus delta u into delta v minus y na u into v ಬರೀಬೋದಲ್ಲ. ಮೈನಸ್ ಯು ವಿ ಪ್ಲಸ್ ಯು ವಿ ಕ್ಯಾನ್ಸಲ್ ಆಯಿತು. ಹೌದಾ, ನೆಕ್ಸ್ಟ್ ನೋಡಿ ಸೇಮ್ ಐಡಿಯಾ, ಡಿವೈಡಿಂಗ್ ಬೈ ಡೆಲ್ಟಾ ಎಕ್ಸ್ ಮಾಡ್ತೀನಿ. ಹಾಗಾದ್ರೆ ಇಲ್ಲಿ ಏನು ಬರುತ್ತೆ, ಡೆಲ್ಟಾ ವೈ ಬೈ ಡೆಲ್ಟಾ ಎಕ್ಸ್ ಇಸ್ ಈಕ್ವಲ್ ಟು ಯು ಇಂಟು ಡೆಲ್ಟಾ ವಿ ಬೈ ಡೆಲ್ಟಾ ಎಕ್ಸ್ ಪ್ಲಸ್ ವಿ ಇಂಟು ಡೆಲ್ಟಾ ಯು ಬೈ ಡೆಲ್ಟಾ ಎಕ್ಸ್ ಪ್ಲಸ್ ಡೆಲ್ಟಾ ಯು ಇಂಟು ಡೆಲ್ಟಾ ವಿ ಬೈ ಡೆಲ್ಟಾ ಎಕ್ಸ್ ಬಂತು. ಹೌದಾ, ಈ ನೋಡಿ ಲಿಮಿಟ್ ಡೆಲ್ಟಾ ಎಕ್ಸ್ ಟೆನ್ಸ್ ಟು 0 ಆನ್ ಬೋತ್ ಸೈಡ್ ಮಾಡ್ಕೊಂಡ್ವಿ ಅಂದ ಇದು ಲಿಮಿಟ್ ಡೆಲ್ಟಾ ಎಕ್ಸ್ ಟೆನ್ಸ್ ಟು 0 ಡೆಲ್ಟಾ ವೈ ಬೈ ಡೆಲ್ಟಾ ಎಕ್ಸ್ ಇಸ್ ಈಕ್ವಲ್ ಟು ಯು ಕಾನ್ಸ್ಟೆಂಟ್ ಹೊರಗೆ ತೊಗೊತೀನಿ. ಅಥವಾ ಯು ಇಸ್ ಅ ಫಂಕ್ಷನ್ ಆಫ್ ಎಕ್ಸ್ ತಾನೆ, ಇಲ್ಲಿ ಯಾವ್ದು ವೇರಿ ಆಗ್ತಾ ಇರೋದು ಡೆಲ್ಟಾ ಎಕ್ಸ್ ವೇರಿ ಆಗ್ತದೆ, ಅದಕ್ಕೆ ಯುನ ಹಾಗೆ ಬರ್ಕೊಂಡು ಲಿಮಿಟ್ ಡೆಲ್ಟಾ ಎಕ್ಸ್ ಟೆನ್ಸ್ ಟು 0 ಅಂದರೆ ಡೆಲ್ಟಾ ವಿ ಬೈ ಡೆಲ್ಟಾ ಎಕ್ಸ್ ಈಗ ಬರಿಬೋದಲ್ಲ. ಯು ಇಸ್ ಅ ಫಂಕ್ಷನ್ ಆಫ್ ಎಕ್ಸು, ಆದರೆ ಇಲ್ಲಿ ವೇರಿಯಬಲ್ ಯಾವುದು ಡೆಲ್ಟಾ ಎಕ್ಸ್ ಚೇಂಜ್ ಆಗ್ತಿರೋದು. ಹೌದಾ, ನೆಕ್ಸ್ಟ್ ನೋಡಿ ಪ್ಲಸ್ ಸೇಮ್ ಐಡಿಯಾ ಯೂಸ್ ಮಾಡ್ಕೊತೀನಿ. ವಿ ಇಸ್ ಅ ವೇರಿಯಬಲ್ ಆಫ್ ಎಕ್ಸ್, ಅದಕ್ಕೆ ವಿನ ಹೊರಗೆ ತೊಗೊಂಡೆ. ಅಥವಾ ವಿ ಇಸ್ ಅ ಫಂಕ್ಷನ್ ಆಫ್ ಎಕ್ಸು, ಡೆಲ್ಟಾ ಎಕ್ಸ್ ಚೇಂಜ್ ಆಗ್ತಿದೆ ತಾನೆ, ಅದಕ್ಕೆ ನಾನು ಹೊರಗೆ ತೊಗೊತಾ ಇದ್ದೀನಿ. ಲಿಮಿಟ್ ಡೆಲ್ಟಾ ಎಕ್ಸ್ ಟೆನ್ಸ್ ಟು 0 ಡೆಲ್ಟಾ ಯು ಬೈ ಡೆಲ್ಟಾ ಎಕ್ಸ್ ಪ್ಲಸ್ ಇದಕ್ಕೂ ಅಷ್ಟೇ ಲಿಮಿಟ್ ಡೆಲ್ಟಾ ಎಕ್ಸ್ ಟೆನ್ಸ್ ಟು 0 ಡೆಲ್ಟಾ ಯು ಬೈ ಡೆಲ್ಟಾ ಎಕ್ಸ್ ಇಂಟು ಡೆಲ್ಟಾ ವಿ ಉಳಿತು. ಹೌದಾ, ನೋಡಿ ಇದಂತ ಏನು ಬರೀಬೋದು,
ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಯು ಇಂಟು ಇದೇನಾಗುತ್ತೆ ಡಿ ವಿ ಬೈ ಡಿ ಎಕ್ಸ್, ಯಾಕಂದರೆ ಲಿಮಿಟ್ ಡೆಲ್ಟಾ ಎಕ್ಸ್ ಟೆನ್ಸ್ ಝೀರೋ ಡೆಲ್ಟಾ ವಿ ಬೈ ಡೆಲ್ಟಾ ಎಕ್ಸ್ ಪ್ಲಸ್ ವಿ ಇಂಟು ಡಿ ಯು ಬೈ ಡಿ ಎಕ್ಸ್ ಹೌದಾ ಪ್ಲಸ್ ನೋಡಿ ನಾನು ಸ್ಪ್ಲಿಟ್ ಮಾಡ್ತೀನಿ ಲಿಮಿಟ್ ಡೆಲ್ಟಾ ಎಕ್ಸ್ ಟೆನ್ಸ್ ಝೀರೋ ಡೆಲ್ಟಾ ಯು ಬೈ ಡೆಲ್ಟಾ ಎಕ್ಸ್ ಇಂಟು ಲಿಮಿಟ್ ಡೆಲ್ಟಾ ಎಕ್ಸ್ ಟೆನ್ಸ್ ಝೀರೋ ಡೆಲ್ಟಾ ವಿ ಹೌದಾ. ಈಗ ನೋಡಿ ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಯು ಇಂಟು ಡಿ ವಿ ಬೈ ಡಿ ಎಕ್ಸ್ ಪ್ಲಸ್ ವಿ ಇಂಟು ಡಿ ಯು ಬೈ ಡಿ ಎಕ್ಸ್ ಪ್ಲಸ್ ಇದೇನಾಗುತ್ತೆ ಡಿ ಯು ಬೈ ಡಿ ಎಕ್ಸ್ ಇಂಟು ಇದೇನಾಗುತ್ತೆ ಗೊತ್ತಾಗಬೇಕು ನೋಡಿ. ವಿ ಈಸ್ ಎ ಏನಂತ ಹೇಳಿದ್ವಿ ಫಂಕ್ಷನ್ ಆಫ್ ಎಕ್ಸ್ ಅಲ್ಲ ಹೌದಾ, ವಿ ಈಸ್ ಎ ಫಂಕ್ಷನ್ ಆಫ್ ಎಕ್ಸ್ ಅಂತ ಹೇಳಿದ್ವಿ. ಈಗ ನೋಡಿ ಫಾರ್ ಎಕ್ಸಾಂಪಲ್ ಇದು ಎಕ್ಸ್ ಇದು ವಿ ಅಂದ್ಕೊತೀನಿ, ಎಕ್ಸ್ ವರ್ಸಸ್ ವಿ ಗ್ರಾಫ್ ಬರಿತಾ ಇದ್ದೀನಿ. ಇದೇನಾದ್ರು ಈ ಥರ ಇದೆ ಅಂದ್ಕೊಳ್ಳಿ, ಇದು ಎಕ್ಸ್ ಇದು ವಿ ನೋಡಿ, ಇದು ಡೆಲ್ಟಾ ಎಕ್ಸ್ ಅಂದ್ಕೊತೀನಿ. ಇದೇನಾಗಿರುತ್ತೆ ಅವಾಗ ಕರಸ್ಪಾಂಡಿಂಗ್ ಇದು ಡೆಲ್ಟಾ ವಿ ಆಗಿರ್ತದೆ ಹೌದಾ. ಈ ಡಿಸ್ಟೆನ್ಸ್ ಡೆಲ್ಟಾ ವಿ ಆಗಿರುತ್ತಾನೆ. ಇದು ಡೆಲ್ಟಾ ಎಕ್ಸ್ ಟೆನ್ಸ್ ಟು ಝೀರೋ ಅಂದರೆ ಡೆಲ್ಟಾ ಎಕ್ಸ್ ಕಮ್ಮಿ ಆಗ್ತಾ ಹೋಗುತ್ತೆ ಅಂತೇಳಿ. ಡೆಲ್ಟಾ ಎಕ್ಸ್ ಇಲ್ಲಿಗೆ ಬಂತು ಅಂದರೆ ಡೆಲ್ಟಾ ವಿ ನೋಡಿ ಇಷ್ಟ ಆಯಿತು, ಡೆಲ್ಟಾ ಎಕ್ಸ್ ಇನ್ನೂ ಕಮ್ಮಿ ಆಯಿತು ಅಂದ್ಕೊಳ್ಳಿ, ಡೆಲ್ಟಾ ವಿ ಇನ್ನೂ ಕಮ್ಮಿ ಆಗುತ್ತೆ. ಹಾಗಾದರೆ ಡೆಲ್ಟಾ ಎಕ್ಸ್ ಝೀರೋ ಆಗಿಬಿಡ್ತು ಅಂದರೆ ಡೆಲ್ಟಾ ವಿನೂ ಏನಾಗುತ್ತೆ ಝೀರೋ ಆಗುತ್ತೆ ತಾನೆ. ಅಂದರೆ ಡೆಲ್ಟಾ ಎಕ್ಸ್ ಕಮ್ಮಿ ಆಗ್ತಾ ಇದೆ ಅಂದರೆ ಡೆಲ್ಟಾ ವಿನೂ ಏನಾಗುತ್ತೆ ಕಮ್ಮಿ ಆಗ್ತಾ ಹೋಗುತ್ತೆ. ಅದಕ್ಕೆ ಇಫ್ ಡೆಲ್ಟಾ ಎಕ್ಸ್ ಟೆನ್ಸ್ ಟು ಝೀರೋ ಆಯಿತು ಅಂದರೆ ಡೆಲ್ಟಾ ವಿ ಏನಾಗ್ಬಿಡುತ್ತೆ ನಮಗೆ ಅಲ್ಲಿ ಝೀರೋ ಆಗ್ಬಿಡುತ್ತೆ. ಝೀರೋ ಇಂಟು ಎನಿ ನಂಬರ್ ಝೀರೋ ಆಯಿತು. ಆದರೆ ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಯು ಇಂಟು ಡಿ ವಿ ಬೈ ಡಿ ಎಕ್ಸ್ ಪ್ಲಸ್ ವಿ ಇಂಟು ಡಿ ಯು ಬೈ ಡಿ ಎಕ್ಸ್ ಅಂತಂದ್ರೆ ಫಸ್ಟ್ ಇಂಟು ಡಿರವೇಟಿವ್ ಆಫ್ ಸೆಕೆಂಡ್ ಪ್ಲಸ್ ಸೆಕೆಂಡ್ ಇಂಟು ಡಿರವೇಟಿವ್ ಆಫ್ ಫಸ್ಟ್ ಇದು ಹೌದಾ. ಇದು ನೋಡಿ ಗೊತ್ತಿರ್ಬೇಕು ನನಗೆ. ಹಾಗಾದರೆ ಇಲ್ಲಿ 3 ರೂಲ್ ಹೇಳ್ತಾ ಇದ್ವಿ. ಒಂದು ಎಡಿಷನ್ ಆರ್ ಸಬ್ಟ್ರಾಕ್ಷನ್ ಇತ್ತು ಅಂದರೆ ಡೈರೆಕ್ಟಾಗಿ ಸ್ಪ್ಲಿಟ್ ಮಾಡ್ಕೊಂಡು ಡಿಫ್ರೆನ್ಷಿಯೇಟ್ ಮಾಡ್ಬೋದು. ಕಾನ್ಸ್ಟೆಂಟ್ನ ಹೊರಗೆ ತೊಗೊಂಬಿಟ್ಟು ಡಿಫ್ರೆನ್ಷಿಯೇಟ್ ಮಾಡ್ಬೋದು. ನೆಕ್ಸ್ಟ್ ಪ್ರಾಡಕ್ಟ್ ರೂಲ್ ಫಸ್ಟ್ ಇಂಟು ಡಿರವೇಟಿವ್ ಆಫ್ ಸೆಕೆಂಡ್ ಪ್ಲಸ್ ಸೆಕೆಂಡ್ ಇಂಟು ಡಿರವೇಟಿವ್ ಆಫ್ ಫಸ್ಟ್ ಹೌದಾ. ನೋಡಿ 3 ರೂಲು ಪ್ಲಸ್ ಸ್ವಲ್ಪ ಫಾರ್ಮುಲಾ ಗೊತ್ತಿರಬೇಕು. ಅದು ಆಲ್ರೆಡಿ ನಿಮ್ಮ ಪ್ರಿಂಟೆಡ್ ನೋಟ್ಸಲ್ಲಿದೆ, ನೋಟ್ ಅಂತೇಳಿದೆ. ಅಷ್ಟು ಫಾರ್ಮುಲಾ ಒಂದ್ಸಲ ಓದ್ಕೊಂಡಿರಿ. ಯಾವುದಾದ್ರು ಅಂದರೆ ಎಕ್ಸ್ ಪವರ್ ಎನ್ 1/x ಎಕ್ಸು ಹೌದಾ, ಮತ್ತು ಟ್ರಿಗ್ನಾಮೆಟ್ರಿ ಫಂಕ್ಷನ್ಸ್ ಸೈನ್ ಎಕ್ಸು ಕಾಸ್ ಎಕ್ಸು ಟ್ಯಾನ್ ಎಕ್ಸು ಸೀಕೆಂಡ್ ಎಕ್ಸು ಕೋಸಿಕೆಂಡ್ ಎಕ್ಸು ಕಾಟ್ ಎಕ್ಸು ಇಷ್ಟೊಂದು ಡಿಫ್ರೆನ್ಸನ್ನು ಕಲ್ತ್ಕೊಂಡಿರಿ. ಪ್ಲಸ್ ಇದು 3 ರೂಲ್ ಓದ್ಕೊಂಡಿರಿ ಆಯ್ತಲ್ಲ. ಅಂದರೆ ಎಡಿಷನ್ ಸಬ್ಟ್ರಾಕ್ಷನ್ ಇತ್ತು ಅನ್ನೋ ಸ್ಪ್ಲಿಟ್ ಮಾಡ್ಬೋದು, ಕಾನ್ಸ್ಟೆಂಟ್ ಇಟ್ಟು ಏನಾರು ಇತ್ತು ಅನ್ನೋ ಕಾನ್ಸ್ಟೆಂಟ್ನ ಹೊರಗೆ ತೊಗೊಬೋದು. ಪ್ರಾಡಕ್ಟ್ ರೂಲು ಫಸ್ಟ್ ಇಂಟು ಡಿರವೇಟಿವ್ ಆಫ್ ಸೆಕೆಂಡ್ ಪ್ಲಸ್ ಸೆಕೆಂಡ್ ಇಂಟು ಡಿರವೇಟಿವ್ ಆಫ್ ಫಸ್ಟ್ ಹೌದಾ. ನೋಡಿ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಕೋಶೆಂಟ್ ರೂಲ್ ಅಂತ ಒಂದಿದೆ. ಆ ಕೋಶೆಂಟ್ ರೂಲ್ನ ಎಕ್ಸ್ಪ್ಲೈನ್ ಮಾಡಿಕೊಂಡು ಮತ್ತು ಎಲ್ಲ ಫಾರ್ಮುಲಾ ಒಂದ್ಸಲ ಬರ್ಕೊಂಡು ಪ್ರಾಬ್ಲಮ್ಸ್ನ ಸಿಂಪ್ಲಿಫೈ ಮಾಡ್ತಾ ಹೋಗ್ತೀವಿ ಆಯ್ತಲ್ಲ. ಥ್ಯಾಂಕ್ ಯು.